ಮೈ 10th ಇಯರ್ ಆಫ್ ಪ್ರೋಗ್ರೆಸ್ ಅವ್ರಿಗೆ ಫಸ್ಟ್ ಇಯರ್ ಅಲ್ಲಿ ಬರ್ಬೇಕು. ಜೆನ್ಜಿ ವಿಲ್ ಬಿ ದ ಮೋಸ್ಟ್ ಬ್ರೋಕ್ ಜನರೇಷನ್ ಎವರ್ ಟು ಎಕ್ಸಿಸ್ಟ್ ಆನ್ ಪ್ಲಾನೆಟ್ ಅರ್ತ್. ಎಲ್ಲಾನು ನಾನ್ ಎಲ್ಲಿದ್ದೀನಿ ಅದನ್ನ ನೋಡಿ ಕಂಪೇರ್ ಮಾಡ್ಕೊಂಡು ಇವ್ರಂಗಿರ್ಬೇಕು, ಅದು ನಾನ್ ಇವಾಗ ಏನಿದ್ದೀನಿ ನಾನು ಮೊದಲನೇ ವರ್ಷದಲ್ಲಿ ಜಗತ್ತಲ್ಲಿರೋ ಸುಖ ಎಲ್ಲ ಬೇಕು, ಆದ್ರೆ ಜಗತ್ತಲ್ಲಿರೋ ಕಷ್ಟ ಎಲ್ಲ ಬೇಡ. ಅರ್ಥ ಇದೆಯಾ? ಸುಖಕ್ಕೆ ನಾನು ಮೊದ್ಲು, ಕಷ್ಟ ಬಂತ ಕಷ್ಟ ಇಲ್ಲ. ಯಾವಾಗ ಎದೊಳ್ಬೇಕು, ಯಾವಾಗ ತಿನ್ಬೇಕು, ಯಾವಾಗ ಮಲ್ಕೋಬೇಕು ಅದೇ ಜೀವನದಲ್ಲಿ ಗೊತ್ತಿಲ್ಲ. ಇವ್ರು ಏನ್ ಕಿತ್ತಾಕ್ತಾರೆ ಲೈಫ್ ಅದಿನ್ನ. ಸುಮ್ನೆ ಜಾಮೂನ್ ಬಿಟ್ಬಿಟ್ಟೆ, ಚಾಟ್ಸ್ ಬಿಟ್ಬಿಟ್ಟೆ, ನಾನ್ ವೆಜ್ ಬಿಟ್ಬಿಟ್ಟೆ, ಮೊಟ್ಟೆ ತಿನ್ನೋದ್ ಬಿಟ್ಬಿಟ್ಟೆ, ಟಿವಿ ನೋಡೋದ್ ಬಿಟ್ಬಿಟ್ಟೆ, ಅದೆಲ್ಲ ವೈರಾಗ್ಯ ಅಂತ ಹೇಳೋದು. ಯಾವ ಮುಟ್ಟಾಳ ಬೇಕಾರ್ ಮಾಡ್ತಾನೆ. ಮನೆ ಬಿಟ್ಟು ಆಚೆ ಬಂದೆ, ಮನೆ ಬಿಟ್ಟು ಆಚೆ ಬರೋದಲ್ಲ, ಮನಸ್ ಬಿಟ್ಟು ಆಚೆ ಬರ್ಬೇಕು ನೀವು. ಯಾ ಗುಗ್ಗು ಬೇಕಾದ್ರೂ ಮನೆ ಬಿಟ್ಟು ಹೋಗ್ತಾರೆ. ಮನಸ್ ಬಿಟ್ಟು ಹೋಗಕ್ಕೆ ನಿಮ್ಗೆ ತಾಕತ್ ಇದೆಯಾ? ಹೋಗ್ತೀರಾ? ಮನುಷ್ಯರಾಗಿ ಹುಟ್ಟಿದ್ಮೇಲೆ ಅಥವಾ ನೀವೆಲ್ಲ ಸಂಸಾರಿಗಳು, ಆ ಸಂಸಾರಿಕ ಕರ್ತವ್ಯಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ಅನುಸರಿಸಿ ಒಂದ್ ಹಂತಕ್ಕಷ್ಟೇ. ಅದಾದ್ಮೇಲೆ ನಿಮ್ ಸಾಧನೆ ಶುರು ಆಗ್ಬೇಕು. ಇಲ್ಲ, ನನ್ ಜೀವನದ ಉದ್ದೇಶ ನಾನು ಅನುಸರಿಸ್ಕೊಳ್ತಾ ಹೋಗ್ಬೇಕು, ಅದಕ್ಕೆ ನನ್ ಸಮಯ ಬೇಕೇ ಬೇಕು. ಯಾರೇನಾದ್ರೂ ಆಗ್ಲಿ, ಸ್ವಂತ ಮಕ್ಳೇ ಆಗಿರ್ಬೋದು, ಕಿತ್ ಕೆನ್ ಸ್ಪೌಸ್, ವಾಟ್ ಎವರ್, ಡಸಂಟ್ ಮ್ಯಾಟರ್. ನಿಮ್ಮ ಜೀವನ, ನಿಮ್ಮ ಸಮಯ, ನಿಮ್ಮ ಹಕ್ಕು. ಇವತ್ತರೆಗೂ ಬೈತಾರೆ ನನ್ ಕಸಿನ್ಸು, ನಮ್ಮ ಸ್ವಂತ ಅಣ್ಣ, ಕೋಲ್ಡ್ ಹಾರ್ಟೆಡ್ ಅಂತ ಏನೂ ಇಲ್ಲ. ಭಾವನೆ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಯಾವ ಹಂತ ತನಕ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು, ಅದಾದ್ಮೇಲೆ ಏನು ಮಾಡಕ್ ಆಗಲ್ಲ. ವೈರಾಗ್ಯ ಅಂತ ಒಂದ್ ಪದ ಇದೆ, ಕೇಳಿದಿರಾ? ವೈರಾಗ್ಯ ಅಂತ ಹೇಳಿದ್ರೆ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಇವರೆಲ್ಲ ಪೆದಂಗ್ ಉಪಯೋಗಿಸ್ತಾರೆ. ನಂಗೆ ಜೀವನದಲ್ಲಿ ವೈರಾಗ್ಯ ಬಂದ್ಬಿಟ್ಟಿದೆ, ಏನೋ ಒಂದ್ ಹಾಲು ಕುಡಿಯೋದ್ ಬಿಟ್ಬಿಡ್ತಾರೆ, ಏನೋ ಒಂದ್ ಸ್ವೀಟ್ ತಿನ್ನೋದ್ ಬಿಟ್ಬಿಡ್ತಾರೆ, ನನ್ ಜೀವನದಲ್ಲಿ ವೈರಾಗ್ಯ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ವೈರಾಗ್ಯ ಅಂದ್ರೆ ಅದೆಲ್ಲ, ನಾನು ಏನೋ ಆಸೆಗಳನ್ನ ಬಿಟ್ಬಿಟ್ಟಿದ್ದೀನಿ. ಯಾವ್ದೋ ಒಂದ್ ವಿಷಯದ ಬಗ್ಗೆ ತುಂಬಾ ಆಸೆ ಇರುತ್ತೆ, ಅದನ್ನ ಬಿಟ್ಬಿಟ್ಟು ಒಂದ್ ದೊಡ್ಡ ವೈರಾಗ್ಯ ಆಗ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದು ತುಂಬಾ ಸ್ಥೂಲ ರೂಪವಾಗಿ ಅರ್ಥ ಮಾಡ್ಕೊಂಡಿರೋ ಪರಿಸ್ಥಿತಿ. ವೈರಾಗ್ಯ ಅಂದ್ರೆ ಏನು, ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಇವತ್ತು. ವೈರಾಗ್ಯ ಅಂತ ಹೇಳಿದ್ರೆ ಡಿಟ್ಯಾಚ್ಮೆಂಟ್ ಅಂದ್ರೆ ಸಂಬಂಧಗಳು ಒಂದೇ ಅಲ್ಲ. ಇವಾಗ ವೈರಾಗ್ಯ ಅಂತ ಹೇಳಿದ್ರೆ ಸನ್ಯಾಸಿಗಳು ತುಂಬಾ ಇದನ್ನ ಉಪಯೋಗಿಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಡಿಟ್ಯಾಚ್ಮೆಂಟ್ ನ ತುದಿಲಿ ನಿಂತಿರ್ತಾರೆ. ಹುಟ್ಟಿದವ್ರನ್ನು ತ್ಯಾಗ ಮಾಡ್ತಾರೆ, ಅವ್ರು ಏನಾಗಿದ್ರು ಹುಟ್ಟದಾಗಿಂದ ಅದನ್ನು ತ್ಯಾಗ ಮಾಡ್ತಾರೆ. ಎಲ್ಲವನ್ನು ತ್ಯಾಗ ಮಾಡಿ ಅವರಿಗೆ ಅವರು ಪಿಂಡದಾನ ಮಾಡಿ ಹೊಸ ಜನ್ಮವನ್ನ ತಗೋತಾರೆ. ಇದ್ ಕೇಳಿದೀರಾ? ಸನ್ಯಾಸ ತಗೊಳ್ಳೋದು ಹಿಂಗೆ. ಇವಾಗ ನಾನೇನೋ ಹರ್ಷ ಅಂತ ಹೇಳಿದ್ರೆ, ಇವಾಗ ನಾನೇನೋ ಸನ್ಯಾಸತ್ವ ತಗೋತೀನಿ ಅಂತ ಹೇಳಿದ್ರೆ, ನನ್ನ ಹೆಸರು, ನನ್ನ ಹಳೆಯ ಏನೇನ್ ಕೆಲಸ ಕಾರ್ಯಗಳಿತ್ತು, ನಾನು ಈ ಜನ್ಮದಲ್ಲಿ ಏನ್ ಮಾಡಿದೀನಿ ಅದಕ್ಕೆಲ್ಲ ಪಿಂಡ ಬಿಟ್ಬಿಡ್ತೀನಿ ನಾನು. ಅಂದ್ರೆ ಆ ಹರ್ಷ ಸತ್ತೋದ. ಅದಕ್ಕೆ ಸನ್ಯಾಸಿಗಳು ಹೊಸ ಹೆಸರು ತಗೋತಾರೆ, ಗೊತ್ತಲ್ವಾ? ಒಬ್ಬೊಬ್ರು ಒಂದೊಂದ್ ಹೆಸರು ತಗೋತಾರೆ. ಸನ್ಯಾಸ ಆದ್ಮೇಲೆ ಎಲ್ಲರಿಗೂ ಹೊಸ ಹೆಸರು ಬರುತ್ತೆ. ಸ್ವಾಮಿ ಏನೋ ನಿರ್ಭಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಈ ತರ ಒಬ್ಬೊಬ್ರಿಗೆ ಒಂದೊಂದ್ ಹೆಸರು ತಗೋತಾರೆ. ಹಳೆ ಹೆಸರು ಏನಿರುತ್ತೆ ಅದನ್ನ ಬಿಟ್ಬಿಡ್ತಾರೆ ಅವರು. ಯಾಕೆ? ಹಳೆ ಯಾವ ವ್ಯಕ್ತಿ ನಾನಾಗಿದ್ದೆ ಅದು ಅವನು ಸತ್ತು ಹೋದ, ಹೊಸ ಜನ್ಮ ಬಂತು. ಇದು ವೈರಾಗ್ಯದ ಮೂಲ ಅರ್ಥ. ಯಾ ಗುಗ್ಗು ಬೇಕಾದ್ರೂ ಮನೆ ಬಿಟ್ಟು ಹೋಗ್ತಾರೆ. ಮನಸ್ ಬಿಟ್ಟು ಹೋಗಕ್ಕೆ ನಿಮ್ಗೆ ತಾಕತ್ ಇದೆಯಾ? ಹೋಗ್ತೀರಾ? ಏನಕ್ಕೆ ಮನಸ್ ಬಿಟ್ಟು ಹೋಗಕ್ಕಾಗಲ್ಲ? ಮನಸ್ಸು, ಇವಾಗ ನಿಮ್ಗೂ ಎಲ್ಲ ಗೊತ್ತು, ವಿ ಹ್ಯಾವ್ ಸೆನ್ಸಸ್ ಅಂತ 5. ಎಷ್ಟು ಸೆನ್ಸ್ಗಳಿದಾವೆ ನಮ್ಗೆ? 5 ಸೆನ್ಸ್ ಅಂತ ಇದಾವೆ. ಅಷ್ಟೇ ಅಲ್ಲ, ಮನಸ್ಸು, ಮೈಂಡ್ ಇಸ್ ದ 11th ಸೆನ್ಸ್. ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಇದ್ ಕೇಳಿರ್ತೀರಾ, ನಮ್ಗೆಲ್ಲ ಕಣ್ಣು, ಮೂಗು, ಕಿವಿ, ಬಾಯಿ, ಆಮೇಲೆ ಸ್ಕಿನ್, ಟಚ್ಚು, ಇದಕ್ಕೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಜ್ಞಾನ, ನಾಲೆಡ್ಜ್ ಬರೋದು ನೋಡಿದಾಗ, ಕೇಳಿದಾಗ, ಮಾತಾಡಿದಾಗ, ವಾಸನೆ ಮುಖಾಂತರ ಮತ್ತೆ ಸ್ಪರ್ಶದ ಮುಖಾಂತರ. ಇದೆಲ್ಲ
ಜ್ಞಾನೇಂದ್ರಿಯಗಳು. ಅಂದ್ರೆ ಇದರಿಂದ ಜ್ಞಾನ ಬರತ್ ನಮ್ಗೆ. ಆಮೇಲೆ ಕರ್ಮೇಂದ್ರಿಯಗಳಂತ ಹೇಳ್ತೀವಿ. ಕೈ, ಕಾಲು, ಆಮೇಲೆ ಬಾಯಿ, ಆರ್ಗನ್ ಆಫ್ ರಿಪ್ರೊಡಕ್ಷನ್ ಅಂಡ್ ಎಕ್ಸ್ಕ್ರಿಟರಿ ಆರ್ಗನ್. ಇದು 5ರಿಂದ ಕರ್ಮಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಜೀವನದಲ್ಲಿ. ಇದೆರಡು ಈ 10 ಆದ್ಮೇಲೆ ಬರೋದು ಮನಸ್ಸು. ಸೊ ನೀವು ಮನಸ್ಸೇನಾದ್ರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ ಕಣ್ಣನ್ನ ಅರ್ಥ ಮಾಡ್ಕೋಬೇಕು, ಬಾಯಿನ ಅರ್ಥ ಮಾಡ್ಕೋಬೇಕು, ಕಿವಿಯನ್ನ ಅರ್ಥ ಮಾಡ್ಕೋಬೇಕು, ಮೂಗನ್ನ ಅರ್ಥ ಮಾಡ್ಕೋಬೇಕು, ಸ್ಪರ್ಶದ ಸುಖವನ್ನ ಅರ್ಥ ಮಾಡ್ಕೋಬೇಕು. ಮೂಗು, ಕಣ್ಣು, ಕಿವಿ, ಬಾಯಿ, ಚರ್ಮ, ಆಮೇಲೆ ಇದನ್ನ ಅರ್ಥ ಮಾಡ್ಕೋಬೇಕು. ಮೊದಲು ನಿಮ್ ಕೈ, ಕಾಲು, ಬಾಯಿ, ಆರ್ಗನ್ ಆಫ್ ರಿಪ್ರೊಡಕ್ಷನ್, ಆರ್ಗನ್ಸ್ ಆಫ್ ಎಕ್ಸ್ಕ್ರೀಷನ್, ಇದನ್ನ ಅರ್ಥ ಮಾಡ್ಕೊಂಡು ಆದಾದ್ಮೇಲೆ ನೀವು ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಇವ್ರು ಏನ್ ಮಾಡ್ತಾರೆ ಶುರುನಲ್ಲಿ ನೇರವಾಗಿ ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೋತೀನಿ ಅಂತ ಹೋಗ್ತಾರೆ. ಅದ್ ಸಾಧ್ಯ ಇಲ್ಲ. ಮನಸ್ಸು ಇದೆಲ್ಲ ಆದ್ಮೇಲೆ ಬರೋದು. ನೀವು ಸರಿಯಾಗಿ ನೋಡ್ಲಿಲ್ಲ ಅಂತ ಹೇಳಿದ್ರೆ, ಅದ್ರ ಕಾರ್ಯ ಮುಗ್ದಿಲ್ಲ ಅಂತ ಹೇಳಿದ್ರೆ ನೀವು ಮನಸ್ಸತ್ತ ಹೋಗಕ್ಕಾಗಲ್ಲ. ಒಳ್ಳೆ ವಿಷಯಗಳನ್ನ ನೋಡ್ಬೇಕು, ಕೇಳ್ಬೇಕು, ಮಾತನಾಡ್ಬೇಕು, ಅನುಭವಿಸ್ಬೇಕು, ಸ್ಪರ್ಶ ಮಾಡ್ಬೇಕು. ಸೊ ಆ ಕರ್ಮ ಮುಗಿಯತ್ತೆ ನಿಮ್ಗೆ. ಇವಾಗ ನೀವು ಒಳ್ಳೇದೇ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಒಂದ್ ಹಂತ ಆದ್ಮೇಲೆ ಅದನ್ನು ದಾಟ್ ಮುಂದೆ ಹೋಗ್ತೀರಾ ಅಲ್ವಾ. ಇವಾಗ ಪರಿಸರದಲ್ಲೇ ಇದೀರಾ ಅಂತ ಅನ್ಕೊಳ್ಳಿ. ಯಾವಾಗ್ಲೂ ಒಳ್ಳೆ ವಾತಾವರಣದಲ್ಲಿ ಇದ್ದೀರಾ, ಪರಿಸರ ಒಳ್ಳೆ ವಾತಾವರಣದಲ್ಲಿ, ಮನೆ ಸುತ್ತಮುತ್ತ ಎಲ್ಲ ಸಾಕಷ್ಟು ಪ್ರಶಾಂತವಾಗಿದೆ. ಅಲ್ಲೊಂದ್ 5 ವರ್ಷ ಇರ್ತೀರಾ, ಆಮೇಲೆ ಇದಕ್ಕಿನ್ನ ಚೆನ್ನಾಗಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅದು ಮನುಷ್ಯನ ಸಹಜ ಗುಣ. ಆಯ್ತು, ಮುಂದೆ ಹೋಗೋಣ. ಅದೇ ರೀತಿ ನಿಮ್ಮ ಕೈ, ನಿಮ್ಮ ಕಣ್ಣು, ಮೂಗು, ಬಾಯಿ, ನಾಲಿಗೆ ಮತ್ತೆ ಚರ್ಮ, ಇದ್ರದ್ದು ಎಲ್ಲ ಮುಗೀತು ಅಂತ ಹೇಳಿದ್ರೆ ಆಮೇಲೆ ಕೈಗೆ ಬರ್ತೀರಾ. ಕೈಯನ್ನು ಉಪಯೋಗಿಸ್ಕೊತೀರಾ, ಕಾಲನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ತಿಳಿತೀರಾ, ನಿಮ್ಮ ನಾಲಿಗೆಯನ್ನ ಹೆಂಗ್ ಉಪಯೋಗಿಸ್ಕೋಬಹುದು ಅಂತ ತಿಳ್ಕೊತೀರಾ, ಜನ್ಮ ಕೊಡ್ತೀರಾ, ಎಲ್ಲ ಒಂದೊಂದಾಗಿ ಆಗತ್ತೆ. ಅದಾದ್ಮೇಲೆ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ಬೋದು. ನೀವು ಶುರುನಲ್ಲೇನೆ ಆಯ್ತು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೋತೀನಿ ಅಂತ ಅನ್ಕೊಂಡ್ ಬಂದ್ರೆ ಆಗಲ್ಲ. ಯಾಕೆ? ಮನಸ್ಸು ಇದೆಲ್ಲ ಆದ್ಮೇಲೆ ಬರೋದು. ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು ಆದ್ಮೇಲೆ ಮನಸ್ಸು ಬರೋದು. ಓ ಇಲ್ಲ, ನಾನು ಕುತ್ಕೊಂಡು ಮೊದಲನೇ ಮನಸ್ಸು ಮಾಡ್ತೀನಿ. 11th ಸ್ಟ್ಯಾಂಡರ್ಡ್ ಅನ್ಕೊಳ್ಳಿ ಮನಸ್ಸು. ಈ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ 1st ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್. ಕೈ, ಕಾಲು, ಬಾಯಿ, ಎಕ್ಸ್ಕ್ರೀಟರಿ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್ 6, 7, 8, 9ನೇ 10ನೇ ಕ್ಲಾಸು. 11ನೇ ಕ್ಲಾಸ್ ಮನಸ್ಸಿರೋದು. ಇವಾಗ 1ನೇ ಕ್ಲಾಸಿಂದ ಓದ್ದೇನೆ ನೇರವಾಗಿ 11ನೇ ಕ್ಲಾಸಿಗೆ ಬಂದ್ರೆ ಓದಕ್ಕಾಗತ್ತಾ? ABCDನೇ ಗೊತ್ತಿಲ್ಲ. ಇದೇ ತಪ್ಪು ಮಾಡ್ತಾ ಇರೋದು. ನನ್ ಮೊದಲನೇ ತಕ್ಷಣ ನನ್ ಮನಸ್ಸು ಏನು ಅಂತ ನಂಗೆ ಅರ್ಥ ಆಗ್ಬಿಡ್ಬೇಕು. ಇವಾಗೆಲ್ಲ ಕಾಲೇಜ್ ಹುಡುಗರುಗಳು ನೋಡ್ತೀನಲ್ಲ, ಓ ನಂಗೆ ಸ್ಕೂಲಲ್ಲೇ ಕ್ಲಾರಿಟಿ ಇಲ್ಲ. ಹೆಂಗ್ ಕ್ಲಾರಿಟಿ ಇರಕ್ ಸಾಧ್ಯ? ನೀವೇನು ಜೀವನದಲ್ಲಿ ಸಾಕಷ್ಟು ಕರ್ಮಗಳನ್ನ ಮಾಡೇ ಇಲ್ಲ ಅರ್ಥ ಮಾಡ್ಕೊಳಕ್ಕೆ. ಅನುಭವಗಳಿಲ್ಲ ಅಂತ ಹೇಳ್ತಾರೆ. ಅನುಭವಗಳು ಎಲ್ಲಿಂದ ಬರುತ್ತೆ? ಮಾಡ್ದಾಗ ತಾನೆ. ಮಾಡಕ್ ರೆಡಿ ಇರಲ್ಲ. ಇವಾಗ ಅದೇ ವಿಚಾರಣೆ ಮಾಡ್ತಾ ಇದ್ವಲ್ಲ, ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಜೀವನದಲ್ಲಿ. ನಂಗೆ ಇರೋಬರ ಅನುಭವ ಎಲ್ಲ ಬೇಕು ಜಗತ್ತಲ್ಲಿ ಇರೋದೆಲ್ಲ. ಹಿಂಗ್ ಸಾಧ್ಯ? ಕಷ್ಟ ಪಡಕ್ಕೆ ತಯಾರಿರಲ್ಲ, ಬೆವರು ಸುರ್ಸಕ್ ತಯಾರಿರಲ್ಲ, ಸುಖ ಮಾತ್ರ ಬೇಕು ಅಂದ್ರೆ ಹೆಂಗ್ ಸಾಧ್ಯ? ನಿಮ್ ಮನಸ್ಸನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇದೆಲ್ಲಾನು ಅನುಸರಿಸ್ಬೇಕು. ಜೀವನದ ಏನು ಮೇಲೆ ಕೆಳಗೆ ಎಲ್ಲ ಆಗಕ್ಕೆ ಬಿಡೋದೇ ಇಲ್ಲ. ಎಲ್ಲ ಸರಿಯಾಗಿ ಆಗ್ಬೇಕು, ಯಾವಾಗ್ಲೂ ಸರಿಯಾಗಿ ಆಗ್ಬೇಕು. ಹೆಂಗ್ ಸಾಧ್ಯ? ನೀವ್ ಮನುಷ್ಯರಾಗೆ ಇರಕ್ಕೆ ಲಾಯಕ್ಕಿಲ್ಲ ಅವಾಗ ನೀವ್ ಆತರ ಆಲೋಚನೆ ಮಾಡ್ತಾ ಹೋದ್ರೆ. ಇದೆಲ್ಲ ನೀವು ಸರಿಯಾಗಿ ಆಚರಣೆ ಮಾಡ್ತಾ ಬಂದ್ರೆ ಅವಾಗ ನಿಮ್ಗೆ ನಿಮ್ ಮನಸ್ಸು ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಈ ಜನ್ಮ ಅಲ್ಲ, 500,000 ಜನ್ಮ ನೀವು ಎತ್ ಬಂದ್ರು ಏನು ಪ್ರಯೋಜನ ಆಗಲ್ಲ. ಸುಮ್ಮನೆ ಭೂಮಿಗೆ ಭಾರ ಆಗ್ತೀರ ನೀವು. ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್. ಅದ್ ಅರ್ಥ ಮಾಡ್ಕೋತೀರ, ಆಮೇಲೆ ಶುರುವಾಗತ್ತೆ. ಆಯ್ತಪ್ಪ, ಇವಾಗ ನಾನು ಅರ್ಥ ಮಾಡ್ಕೊಂಡಿದೀನಿ, ಎಲ್ಲ ಮುಗೀತು. ಆದ್ರೆ ಯಾಕೋ ಇದು ಖಾಲಿ ಅಂತ ಅನ್ಸಕ್ ಶುರುವಾಗಿದೆ. ಅನ್ಸಿರುತ್ತೆ ನಿಮ್ಗೆ ಒಂದ್ 20-30 ವರ್ಷ ನೀವು ಜೀವನ ಮಾಡಿದ್ರೆ ಯಾಕೋ ಇದು ಮನಸ್ಸೇ ಕೊನೆನೇ ಅಲ್ಲ, ಇದು ಬಿಟ್ಟು ಏನೋ ಮುಂದೆ ಇರಬೇಕು ಅಂತ ನಿಮ್ಗೆ ಅನ್ಸಕ್ ಶುರುವಾಗತ್ತೆ. ಅವಾಗ ನೀವು ಯೋಚನೆ ಮಾಡಕ್ ಶುರು ಮಾಡ್ತೀರಾ,
ಅವಾಗ ಮುಂಚೆ ಎಲ್ಲ ಒಂದ್ ದೊಡ್ಡ ದೊಡ್ಡ ಲಿಸ್ಟ್ ಇರುತ್ತೆ ಆಸೆಗಳೆಲ್ಲ, ಒಂದೊಂದಾಗಿ ಕಮ್ಮಿ ಆಗ್ತಾ ಬರುತ್ತೆ ನಿಮಗೆ. ಯಾಕೆ? ಜೀವನದ ಮೂಲ ಉದ್ದೇಶದ ಕಡೆ ನೀವು ಹೋಗಕ್ ಶುರು ಮಾಡ್ತೀರಾ. ಏನರ್ಥ? ಏನ್ ಅನ್ಸರ್ಸ್ಬೇಕು ನಾನು? ಇಷ್ಟೇನಾ? ಇರೋಬರೋ ಸುಖ ಎಲ್ಲ ನೀವು ಮುಗಿಸಿದ್ರೆ ಅವಾಗ ನಿಜವಾದ ಪ್ರಶ್ನೆಗಳು ಬರುತ್ತೆ ಎಷ್ಟೊಂದ್ ಜನಕ್ಕೆ. ಕೆಲವೊಬ್ರಿಗೆ ಅದ ಅವಶ್ಯಕತೆ ಇಲ್ಲ, ನೇರವಾಗಿ ಪ್ರಶ್ನೆಗೆ ಹೋಗ್ಬೋದು. ಒಬ್ಬೊಬ್ರು ಹಾದಿ ಒಂದೊಂದು. ಇವಾಗ ನಾನ್ ನೇರವಾಗಿ ಅಲ್ಲಿಂದ ಇಲ್ಲಿಗೆ ಬಂದೆ, ನೀವೆಲ್ಲ ಮುಗಿಸ್ಬಿಟ್ಟು ಇವಾಗ ಬಂದ್ರಿ. ನಾನ್ ಮೇಲು ನೀವ್ ಕೀಳು ನಾನ್ ಮೇಲು ಆತರ ಎಂತದೂ ಇಲ್ಲ. ಒಬ್ಬೊಬ್ರು ಹಾದಿ ಒಂದೊಂದ್ ಇರುತ್ತೆ, ಒಬ್ಬೊಬ್ರು ಒಂದೊಂದ್ ಜೀವನದಲ್ಲಿ ಒಂದೊಂದ್ ಹಂತಕ್ಕೆ ಬರ್ತಾರೆ. ಬಂದಿದ್ದೀರಾ ಅಷ್ಟೇ ಸಾಕು, ಇವಾಗ ಜೊತೆಗೆ ಹೋಗಿ. ಆಯ್ತಾ? ಮನಸ್ಸು ಮುಗೀತು. ಇವಾಗ ನಿಮ್ಗೆ ಅನ್ಸತ್ತೆ ಅಯ್ಯೋ ಸಾಕು, ಯಾಕೋ ಇದೆಲ್ಲ ಮನಸ್ಸು ಒಂದೇ ಅಲ್ಲ, ನಾನು ಬರೀ ಮನಸ್ಸಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ ಯಾಕೋ ಇಡೀ ಜೀವಮಾನ ನಂದು ಅದನ್ನ ಖುಷಿ ಪಡಿಸೋದ್ರಲ್ಲಿ ಆಗತ್ತೆ ಅಂತ ನಿಮ್ಗೆ ಒಂದು ಜೀವನದಲ್ಲಿ ಒಂದು ಹಂತದಲ್ಲಿ ಅನ್ಸತ್ತೆ ನಿಮ್ಗೆ. ಇಷ್ಟೇನಾ? ಮನಸ್ಸು ಒಂದೇನಾ ಇರೋದು? ಆವಾಗ ನಾನು ಅವಾಗ್ಲೇ ಹೇಳ್ದಂಗೆ ಒಂದೊಂದಾಗಿ ಏನೇನ್ ಆಸೆಗಳಿತ್ತೋ, ಮೂಢತನದಿಂದ ಬಂದ ಆಸೆಗಳು, ಅದನ್ನೆಲ್ಲ ಬಿಡ್ತಾ ಹೋಗ್ತೀರಾ. ಅವಾಗ ನಿಮ್ ಮನಸ್ಸಿನ ಸ್ಥಿತಿ ಒಂದ್ ಹಂತಕ್ಕೆ ಬರುತ್ತೆ. ಏನು ಅಂತ ಹೇಳಿದ್ರೆ, ಯಾವ ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಗೆ ಪರಿಪೂರ್ಣತೆ ಅಂತ ಬರಕ್ ಶುರುವಾಗತ್ತೆ, ಅದ್ರ ಕಡೆ ಗಮನ ಕೊಡಕ್ ಶುರು ಮಾಡ್ತೀರಾ ನೀವು. ಇವಾಗ ನ್ಯೂ ಇಯರ್ ಬಂತು ಈ ವರ್ಷ, ಜೋರಾಗಿ ಆಚರಣೆ ಮಾಡ್ತಾರೆ. ನಾನು ಹುಟ್ಟಾಗಿ ನಾನು ನ್ಯೂ ಇಯರ್ ಅಂದ್ರೆ ಕರೆಕ್ಟ್ ಆಗಿ 9 ಗಂಟೆಗೆ ಮಲ್ಕೋತೀನಿ, ಮಾರನೇ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನೆಮ್ಮದಿಯಾಗಿರ್ತೀನಿ. ಯಾಕಂದ್ರೆ ನನ್ನ ಪ್ರಕಾರ ಅದು ಆಚರಣೆ. ಇವರೆಲ್ಲ ಇಡೀ ದಿನ ಕುಣಿದಾಡಿ ಮಾರನೇ ದಿನ 2 ಗಂಟೆ ತನಕ ಮಲ್ಕೊಂಡು ಮತ್ ಮಾರನೇ ದಿನ ಇನ್ನೊಂದ್ ದಿನ ವ್ಯರ್ಥ ಮಾಡಿ 3ನೇ ತಾರೀಕು 4ನೇ ತಾರೀಕಿಂದ ಅವ್ರಿಗೆ ಶುರುವಾಗತ್ತೆ. ಅವ್ರ ತಪ್ಪು ಅಂತ ಹೇಳ್ತಾರೆ, ನನಗ್ ಬೇಡ ಅದು. ಇವಾಗ ನೀವು ಇದೆಲ್ಲ ಅನ್ಸರ್ಸ್ಕೊಂಡ್ ಬಂದಿದ್ರೆ ಒಂದ್ 20 ವರ್ಷ ಹಿಂಗ್ ಮಾಡ್ಬೋದು, ಸಾಯ ತನಕ ಹಿಂಗ್ ಯಾರು ಮಾಡಲ್ಲ. ಸಾಕಪ್ಪ ಮಾಡಿದೀನಿ. ನೀವು ಸಾಕನ್ನೋ ತನಕ ಮಾಡ್ಬಿಟ್ಟು ಆಮೇಲೆ ನಿಶ್ಚಯ ಮಾಡಿ, ನಾನು ಮೊದ್ಲೇ ನಿಶ್ಚಯ ಮಾಡಿದೆ ಇಲ್ಲ ನಂಗೆ ಅದ್ ಬೇಡವೇ ಬೇಡ ಅಂತ. ಅವರು ತಪ್ಪಲ್ಲ, ನಾನು ತಪ್ಪಲ್ಲ. ಸೊ ಅನುಭವಗಳಾಗಿ ಆ ಹಂತಕ್ಕೆ ಹೋಗ್ಬೇಕು, ಇಲ್ಲ ಮೊದ್ಲೇ ತಿಳ್ಕೊಂಡು ಆ ಹಂತದಲ್ಲಿ ಇರ್ಬೋದು. ಇವಾಗ ನೀವು ಬನ್ನಿ ರಾತ್ರಿ 12 ಗಂಟೆಗೆ ಪಾರ್ಟಿ ಮಾಡೋಣ ಅಂದ್ರೆ ಬರ್ತೀರಾ? ಇಲ್ಲ, ಅದೆಲ್ಲ ಅವಶ್ಯಕತೆ ಇಲ್ಲ ನಂಗೆ. ಅದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಹೋಗಯ್ಯ ಹಂಗ್ ಮಾಡಿದ್ರೆ ಇನ್ನೊಂದ್ 3 ದಿನ ಆಗತ್ತೆ ನಂಗೆ ನಾರ್ಮಲ್. ನಂಗೆ ಯಾಕಂದ್ರೆ ಒಂದ್ ದಿನ ನನ್ಗೆ ನಿದ್ರೆ ಹೊಟ್ಟೋದ್ರೆ 4 ದಿನ 5 ದಿನ ಬೇಕು ಮತ್ತೆ ನಾನು ಸಹಜ ಮಾನಸಿಕ ಸ್ಥಿತಿಗೆ ಬರೋದಕ್ಕೆ. ಆಗದೇ ಇಲ್ಲ, ಕೆಲ್ಸ ಮಾಡಕ್ಕಾಗಲ್ಲ, ಬದುಕಿರ್ತೀನಿ ಆದ್ರೆ ಸತ್ತೋಗಿರೋ ಅನುಭವ ಇರತ್ತೆ. ಹಂಗಂತ ನೀವು ವೈರಾಗ್ಯಗಳು ಅಂತ ಹೇಳಕ್ ಆಗಲ್ಲ. ಆ ಒಂದು ಅನುಭವದಿಂದ ನೀವು ದೂರ ಇದ್ದೀರ, ಡಿಟ್ಯಾಚ್ ಆಗಿದ್ದೀರ. ಇವಾಗ ನೀವು ಮೂಲ ಅರ್ಥ ವೈರಾಗ್ಯ ಅಂದ್ರೆ ಏನು ಅಂತ ತಿಳ್ಕೊಬೇಕಂತ ಹೇಳಿದ್ರೆ, ನಿಮ್ಗೆಲ್ಲ ಆಸೆ ಅಂತ ಇರುತ್ತೆ ಅಲ್ವಾ? ಏನಾದ್ರೂ ಒಂದ್ ಆಸೆ. ನೀವು ಒಂದ್ ಇದ್ರಲ್ಲೂ ಹೇಳ್ತಾರೆ ಶಾಸ್ತ್ರಗಳಲ್ಲಿ, ನಿಮ್ಗೆ ಒಂದು ಅಕ್ಕಿ ಕಾಳ ಮೇಲೆ ಏನಾದ್ರೂ ಸಾಯೋವಾಗ ಆಸೆ ಬಂತು ಅಂತ ಹೇಳಿದ್ರು ನೀವು ಮುಂದಿನ ಜನ್ಮದಲ್ಲಿ ಹುಡ್ತೀರಾ ಅಂತ. ಅಂದ್ರೆ 0.01% ಆಸೆನೂ ಇರಬಾರ್ದು ನೀವು ಇಲ್ಲಿಂದ ಹೋಗ್ತಾ ಇದೀರಾ ಅಂದಾಗ. ನೀವೇನಾದ್ರೂ ಆಸೆ ಇಟ್ಕೊಂಡು ಕಣ್ಮುಚ್ತೀರಾ ಅಂತ ಹೇಳಿದ್ರೆ ನೀವ್ ಮತ್ತೆ ಹುಟ್ಟು ಬರ್ತೀರಾ ಅಂತಾನೆ ಲೆಕ್ಕ. ನೀವು ಸುಮ್ನೆ ಹೋಗೋ ಸಮಯದಲ್ಲಿ ನಾನು ಕೃಷ್ಣ ಅನ್ಬಿಡ್ತೀನಿ, ನನ್ ಬಾಯಿಗೆ ಗಂಗೆ ಹಾಕಿ ಏನು ಆಗಲ್ಲ ಅಂತ ಹೇಳಿದ್ರೆ ಅದೆಲ್ಲ ಅರ್ಥ ಇಲ್ಲ. ವೈರಾಗ್ಯ ಅಂತ ಹೇಳಿದ್ರೆ ಆಸೆ ಅನ್ನೋದು ಬುಡ ಸಮೇತ ನಿಮ್ಮಿಂದ ಕಿತ್ತು ಬಿಸಾಕ್ಬೇಕು. ಆಸೆನೂ ಇರಬಾರ್ದು, ದುರಾಸೆನೂ ಇರಬಾರ್ದು. ಇವಾಗ ಏನ್ ಹೇಳ್ತಾರೆ ಗೊತ್ತಾ, ಈ ಪದ ನೀವು ಕೇಳಿರ್ತೀರ, ಪ್ಯಾಷನ್ ಅಂತ ಹೇಳ್ತಾರೆ. ಯಾವ್ದೋ ಒಂದು ಕೆಲ್ಸವನ್ನ ಮಾಡ್ಬೇಕಂತ ತುಂಬಾ ಇಚ್ಛೆ ಇರುತ್ತೆ, ಆ ಇಚ್ಛೆನೂ ಇರಬಾರ್ದು. ನೀವ್ ಆಮೇಲೆ ಕೇಳ್ಬೋದು, ಆಯ್ತಪ್ಪ ಇಚ್ಛೆನೂ ಇಲ್ಲ, ಆಸೆನೂ ಇಲ್ಲ, ದುರಾಸೆನೂ ಇಲ್ಲ, ಮತ್ತೇನ್ ಬದುಕಿ ಏನ್ ಪ್ರಯೋಜನ ಅಂತ. ಇದಾದ್ಮೇಲೆ ನಿಜವಾದ ಬದುಕು ಶುರುವಾಗೋದು, ಸತ್ಯವಾಗ್ಲೂ ಹೇಳ್ತೀನಿ. 99.99% ಇಡೀ ಜಗತ್ತು ಈ ಆಸೆ ಅನ್ನೋದ್ರ ಮೇಲೆ ಮಳೆ ಹೊಡ್ಕೊಂಡಿದ್ದಾರೆ ಒಬ್ರೊಬ್ಬೊಬ್ರ. ಎಲ್ಲ ಇವಾಗ ಮಕ್ಳು ಹೇಳ್ತೀವಲ್ಲ, ನಿನ್ಗೇನ್ ಒಳಗೆ ಯು ಪ್ಯಾಷನೇಟ್ ಅಬೌಟ್ ಫಾಲೋ ದಟ್ ಅಂತ.
ಪ್ಯಾಷನ್ ಫಾಲೋ ಮಾಡಬಾರ್ದು, ಸತ್ಯವನ್ನ ಅನುಸರಿಸ್ಬೇಕು. ಜಗತ್ತಿನ ಸತ್ಯ ಏನಿದೆ, ಜೀವನದ ಸತ್ಯ ಏನಿದೆ ಅದನ್ನ ಅನುಸರಿಸ್ಕೊಂಡ್ ಬಾ. ಆಸೆ ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಹೊರಟೋಗುತ್ತೆ. ಇವಾಗ ನೀವೇ ನೋಡಿ, 10 ವರ್ಷದ ಹಿಂದೆ ಏನ್ ಆಸೆ ಇತ್ತು ನಿಮ್ಗೆ ಅದಿದ್ಯಾ ಇವಾಗ? ಇಲ್ಲ. ಮತ್ತೆ ಕೆಲಸದಲ್ಲೂ ಹಂಗೆ ಆಗುತ್ತೆ. ಯಾರೋ ನನ್ ಫ್ರೆಂಡು ಯಾರೋ ಅವ್ರಿದ್ರು, ನನ್ ಜೊತೆ ಓದ್ತಾ ಇದ್ಲು. ಅವಳು ಇದ್ದಾಗ ಅವಾಗ ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು, ಮುಗಿಸಿದ್ಲು. ಇವಾಗ ಅವಳಿಗೆ ಆಸೆನೇ ಇಲ್ಲ, ಆಸಕ್ತಿನೇ ಇಲ್ಲ. ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಏನ್ ಪ್ರಯೋಜನ? ಆದ್ರೆ ನಿಜವಾಗ್ಲೂ ಅದ್ ನಿಮ್ಮಲ್ಲಿ ಇತ್ತು ನೋಡಿ. ಸತ್ಯಕ್ಕೂ ಆಸೆಗೂ ತುಂಬಾ ವ್ಯತ್ಯಾಸ ಇದೆ. ಸತ್ಯ ತಿಳಿದು ನಾವು ವಿಚಾರಗಳನ್ನ, ಅಭ್ಯಾಸಗಳನ್ನ ಅನುಸರಿಸ್ತಾ ಬರ್ಬೇಕು. ನೀವು ಆಸೆ ನನಗಿದೆ, ಇಚ್ಛೆ ಇದೆ ಅನ್ಕೊಂಡ್ ಮಾಡಿದ್ರೆ 10 ವರ್ಷ ಆದ್ಮೇಲೆ ಈ ಮಿಡ್ ಲೈಫ್ ಕ್ರೈಸಿಸ್, ಆಳು ಮೂಡು ಅಂತ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಪರೋಕ್ಷವಾಗತ್ತೆ. ಜೀವನದ ಸತ್ಯ ಅಂದ್ರೆ ನಿಮ್ ಜೀವನದ ಸತ್ಯವನ್ನ ತಿಳಿದು ನೀವು ಅನುಸರಿಸ್ತಾ ಹೋಗ್ಬೇಕು. ಇದು ನಿಜವಾದ ವೈರಾಗ್ಯದ ಅರ್ಥ. ಆಸೆಯನ್ನ, ಗಿಡವನ್ನ ಮೂಲದಿಂದ ಕಿತ್ತು ಬಿಸಾಕ್ಬೇಕು. ನಾನು ಏನೋ ಚಕ್ಲಿ ಕೋಡ್ಬಳೆ ತಿನ್ನೋದ್ ನಿಲ್ಸಿದೀನಿ, ಅಥವಾ ಏನೋ ಪಾನಿಪುರಿ ತಿನ್ನೋದ್ ನಿಲ್ಸಿದೀನಿ ಅಂತ ಬಾಯಲ್ಲಿ ಹೇಳೋದು, ತಲೆಯಲ್ಲಿರುತ್ತೆ, ಇಲ್ಲಿ ಒಳಗಡೆ ಪ್ಲೇಟ್ ಗಟ್ಲೆ ಇರುತ್ತೆ. ಹಂಗ ಆಸೆ ಕಷ್ಟ, ಸತ್ಯವಾಗ್ಲೂ ಕಷ್ಟ ಹಂಗಾಗ್ಬಿಟ್ರೆ. ನಾನು ಏನು ತಿನ್ನಲ್ಲಪ್ಪ, ಸ್ವೀಟ್ಸ್ ತಿನ್ನಲ್ಲ, ಏನು ತಿನ್ನಲ್ಲ, ಮನೆ ಏನು ತಿನ್ನಲ್ಲ, ಮನೆಗೆ ಹೋದ್ಮೇಲೆ ಅದು ಸೇರ್ಸಿ ಎಲ್ಲ ಬಾರ್ಸೋದು. ಹೊರಗಿನವ್ರಿಗೆ ಏನು ತಿನ್ನಲ್ಲ, ಮನಸ್ಸಿನಲ್ಲಿ ಹೆಂಗಿರುತ್ತಂದ್ರೆ ಆಸೆ, ಇದು ಒಳ್ಳೇದಲ್ಲ. ಇದು ತುಂಬಾ ತುಂಬಾ ಡೇಂಜರಸ್. ಇದಾಗಿರುತ್ತಲ್ವಾ, ಹೊರಗಡೆ ಅವ್ರಿಗೆ ಸಮಾಧಾನ ಮಾಡಕ್ಕೆ ಎಲ್ಲ ಹೇಳ್ತೀವಿ, ಆದ್ರೆ ತಲೆನಲ್ಲಿ ಇನ್ನೊಂದಿರುತ್ತೆ. ಇವರೆಲ್ಲ ನಿಜವಾದ ಕಳ್ರು. ಸತ್ಯವಾಗ್ಲೂ ಹೇಳ್ತೀನಿ, ತೋರ್ಸ್ಕೊಳ್ಳೋ ಒಂದು, ಇರೋದೇ ಒಂದು. ಅದು ಬದುಕಿರೋದು ಒಂದೇ, ಸಾಯೋದು ಒಂದೇ. ಆತರ ಇದ್ದಾಗ ನೀವು ಇದೇ ತರ ಎಷ್ಟೊಂದ್ಸತಿ ಹೇಳ್ಬೇಕನ್ಸುತ್ತೆ, ಏನಾದ್ರೆ ಹೇಳಲ್ಲ, ಹೇಳ್ಬಿಟ್ಬಿಡಿ. ಏನ್ ಒಂದಿನ ಬೇಜಾರ್ ಮಾಡ್ಕೋತಾರ ಮಾಡ್ಕೊಳ್ಳಿ. ನೀವು ವರ್ಷಾನ್ಗಟ್ಲೆ ಅಸಮಾಧಾನದಿಂದ ನರಳೋದ್ಕಿನ್ನ ಒಂದ್ಸತಿ ಹೇಳಿದ್ರೆ ಮುಗ್ದೋಯ್ತು. ಇದು ನಿಜವಾದ ವೈರಾಗ್ಯ. ಆಸೆ ಅನ್ನ ಪದಾನೇ ನಿಮ್ಮ ಜೀವನದಲ್ಲಿ ಇರಬಾರ್ದು. ಏನಿರ್ಬೇಕು? ಸತ್ಯ ಇರಬೇಕು. ಜೀವನದ ಸತ್ಯ, ಪ್ರಕೃತಿಯ ಸತ್ಯ, ಮತ್ತೆ ಜಗತ್ತಿನ ಸತ್ಯವನ್ನು ತಿಳಿಬೇಕು. ಇದೇ ಸನ್ಯಾಸಿಗಳು ಮಾಡೋದು, ಅಥವಾ ಜ್ಞಾನಿಗಳು ಮಾಡೋದು. ಆದ್ರೆ ಹೊರಗಿನ ಪ್ರಪಂಚಕ್ಕೆ ನಿಮ್ಗೆಲ್ಲ ಬೇರೆಯವ್ರಿಗೆ ಅನ್ಸತ್ತೆ, ಆಯ್ತು ಇವ್ರು ಬೇರೆನೆ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದಾರೆ ಅಂತ. ಅವ್ರು ಎಲ್ಲಾ ಕೆಲಸ ಕಾರ್ಯಗಳನ್ನು ಅನುಸರಿಸ್ತಾರ, ಆಯ್ತಾ. ಆದ್ರೆ ಅದ್ರ ಹಿಂದೆ ಈ ತಲೆನಲ್ಲಿ ಈ ಆಲೋಚನೆ ಇರುತ್ತೆ ಅವ್ರಿಗೆ. ಇವಾಗ ನಾನು ಇದನ್ನೆಲ್ಲ ಹೇಳ್ಬಿಟ್ಟು ಹಂಗಂತ ನಾನು ಬಟ್ಟೆ ಹಾಕೊಳ್ದೇನೆ ಹಿಂಗೆಲ್ಲ ಗಲೀಜ್ ಹಂಗಿರಕ್ಕಾಗತ್ತಾ? ಇಲ್ಲ, ಎಲ್ಲಾನು ಮಾಡ್ತಾರೆ. ಆದ್ರೆ ಈ ಮನೋಭಾವನೆ ಇರುತ್ತೆ ಅವ್ರಿಗೆ, ನಾನು ಇದು ಮಾಡೋದ ಅವಶ್ಯಕತೆ ಇದೆ, ಇದಿಲ್ಲ ಅಂದ್ರೂ ನೆಮ್ಮದಿಯಾಗಿರ್ತೀನಿ, ಕಣ್ಮುಂದೆ ಇರೋದ್ರಿಂದ ಸರಿಯಾಗಿ ನೋಡ್ಕೋತೀನಿ. ಆಮೇಲೆ ಇದನ್ನ ತಕ್ಷಣ ಮಾಡಕ್ ಆಗೋದಿಲ್ಲ. ಇವತ್ತೇ ನಾನೆಲ್ಲ ಈ ಸ್ಥಿತಿಗೆ ಹೋಗ್ಬೇಕು, ಸಾಧ್ಯನೇ ಇಲ್ಲ. ಇವಾಗ ನೀವೆಲ್ಲ ಮಠಗಳಿಗೆ ಅಥವಾ ಆಶ್ರಮಗಳಿಗೆ ಹೋಗಿದ್ರೆ, ನೀವೇನಾದ್ರೂ ಅಭ್ಯಾಸ ಮಾಡ್ಬೇಕು ಅಥವಾ ಸನ್ಯಾಸಿ ದೀಕ್ಷೆ ತಗೋಬೇಕು ಅಂತ ಹೇಳಿದ್ರೆ 12 ವರ್ಷ ಅಲ್ಲಿರ್ಬೇಕು. ಬಂದಿದ ತಕ್ಷಣ ಮೊದಲನೇ ವರ್ಷದಲ್ಲೇ ನಿಮ್ಗೆ ದೀಕ್ಷೆ ಕೊಟ್ಬಿಟ್ಟು ಸನ್ಯಾಸಿ ಮಾಡ್ಬಿಡಲ್ಲ. ಅದಕ್ಕೇನೆ ನಮ್ದು ಈ ಸ್ಕೂಲ್ಗಳಲ್ಲೂ 10+2 ಕಾನ್ಸೆಪ್ಟ್ ಇರೋದು. ಎಲ್ಲಿಂದ ಬಂತು 10+2? ಅಲ್ಲಿಂದಾನೆ. 12 ವರ್ಷ ಕಾಯಿಸ್ತಾರೆ ನಿಮ್ನ, 12 ವರ್ಷ ವಿದ್ಯಾಭ್ಯಾಸ ಅಲ್ಲಿ. ಆ ನಂತರ ದೀಕ್ಷೆ ಕೊಡ್ತಾರೆ. ಆಯ್ತು, ನೀನ್ ನನ್ನ ಶಿಷ್ಯ, ನೀನ್ ಅನುಸರಿಸ್ಕೊಂಡು ಹೋಗು, ನಮ್ ಪರಂಪರೆಯನ್ನು ಮುಂದೆ ತಗೊಂಡು ಹೋಗು ಅಂತ. ಇದು ಕೇಳಿದಿರಾ? ಇವಾಗ ಕೇಳಿ. 12 ವರ್ಷ ಕಾಯಿಸ್ತಾರೆ ಸುಮ್ನೆ. ಯಾಕಂದ್ರೆ ಬಂದಿದ ತಕ್ಷಣ ಎಲ್ಲ ಕೊಟ್ಬಿಟ್ರೆ ಅರ್ಥನೇ ಇಲ್ಲ ಅದ್ರಲ್ಲಿ. ಯು ಡೋಂಟ್ ನೋ ವೆದರ್ ದೇ ಆರ್ ಇವನ್ ಕ್ವಾಲಿಫೈಡ್ ಎನಫ್ ಟು ಹ್ಯಾಂಡಲ್ ದ ಟ್ರೂತ್ ದಟ್ ಯು ಆರ್ ಅಬೌಟ್ ಟು ಶೇರ್. ಬಂದವ್ರಿಗೆಲ್ಲ ದಾನ ಮಾಡಕ್ಕೆ ಅದೇನ್ ಚೌಲ್ಟ್ರಿ ಆಗ್ಬಿಡುತ್ತೆ ಅವಾಗ. ಅದು ಜ್ಞಾನದ ಮೂಲ ಆಗೋದಿಲ್ಲ. ಮಠ ಅಂತ ಹೇಳಿದ್ರೆ ಜ್ಞಾನದ ಮೂಲ. ಇಂಟೆಲೆಕ್ಚುಯಲ್ ಕಾನ್ವರ್ಸೇಷನ್ ಆಗತ್ತೆ ಅಲ್ಲಿ. ಆಶ್ರಮ ಅಂತ ಹೇಳಿದ್ರೆ ಯು ಟೇಕ್ ರೆಫ್ಯೂಜ್ ಓವರ್ ದರ್. ಹೋಗಿ 1-2-3 ದಿನ ಇದ್ದು
ವಿಶ್ರಾಂತಿ ಮಾಡಿ ಬರ್ತೀರಾ. ಅದ್ರ ಮಧ್ಯೆ ಬೇರೆದು ಎಲ್ಲ ಆಗ್ತಾ ಹೋಗತ್ತೆ. ನಿಜವಾದ ವೈರಾಗ್ಯ ಅಂತ ಹೇಳಿದ್ರೆ ಸುಮ್ನೆ ಅದೇ ಹೇಳದ್ನಲ್ಲ, ದೋಸೆ ತಿನ್ನೋದ್ ಬಿಟ್ಬಿಟ್ಟೆ, ಜಾಮೂನ್ ತಿನ್ನೋದ್ ಬಿಟ್ಬಿಟ್ಟೆ, ಮಸಾಲೆ ಪುರಿ ತಿನ್ನೋದ್ ಬಿಟ್ಬಿಟ್ಟೆ, ಅದಲ್ಲ. ನಿಜವಾದ ವೈರಾಗ್ಯ ಅಂದ್ರೆ ಆಸೆಯನ್ನ ನಿಮ್ಮ ಸ್ವತಃ ಇಚ್ಛೆಯಿಂದ ಬಿಟ್ಟು ನೆಮ್ಮದಿಯಾಗಿದ್ದೀರಾ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬಿಡ್ತಾರೆ, ಆದ್ರೆ ನೆಮ್ಮದಿ ಇರಲ್ಲ ಅವ್ರಿಗೆ. ಮಾಡ್ಬೇಕು ಅಂತ ಕಾತರ ಇದ್ದೇ ಇರುತ್ತೆ ಅವ್ರಿಗೆ ಅಪ್ಪಾಗ್ಲೂನುವೆ. ಇವ್ರು ಬಿಟ್ಟು ನೆಮ್ಮದಿಯಾಗಿರ್ತಾರೆ. ಇದೇ ಜ್ಞಾನಿಗಳಿಗೂ ಸಾಧಾರಣ ಜನಕ್ಕೂ ಇರೋ ವ್ಯತ್ಯಾಸ. ಬಿಟ್ಟ ಮೇಲೆ ಸಾಧಾರಣವಾಗಿ ಜನಗಳು ನೆಮ್ಮದಿಯಾಗಿರೋದಿಲ್ಲ. ಅಯ್ಯೋ ಹೊರಟೋಯ್ತು, ಅಯ್ಯೋ ಇಡೀ ವರ್ಷ ಬೇಕಾದ್ರೆ ಅದನ್ನೇ ಕೊರಗ್ತಾ ಇರ್ತಾರೆ. ಆದ್ರೆ ನಿಮ್ ನಿಜವಾದ ಅರ್ಥವನ್ನ ತಿಳ್ಕೊಂಡ್ರೆ ಹೋಯ್ತಾ, ಮುಗೀತು ಕತೆ. ಅದ್ ನನಗೆ ಅವಶ್ಯಕತೆ ಇರ್ಲಿಲ್ಲ. ಇವಾಗ ನೀವೆಲ್ಲ ನೋಡಿರ್ತೀರಲ್ವಾ, ವಸ್ತುಗಳು ಕಳ್ದೋಗುತ್ತೆ ನಿಮಗೆ. ನೀವೇನಂತೀರಾ, ನೀವ್ ಇರ್ರೆಸ್ಪಾನ್ಸಿಬಲ್ ಆಗಿದ್ರೆ ಅದಕ್ಕೆ ಮೂಲ ಉದ್ದೇಶ ಅದ್ ನಿಮಗ್ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಅದು ನಿಮ್ ಸ್ವತ್ತು ಆಗಿಲ್ಲ. ಅದು ಇದೇ ಮೂಲ ಅರ್ಥ, ಇದೇ ಮೂಲ ಉದ್ದೇಶ. ಇದನ್ನ ಅರ್ಥ ಮಾಡ್ಕೊಂಡು ಅನ್ಸರಿಸ್ಕೊಂಡಿದ್ರೆ ಎಷ್ಟು ನೆಮ್ಮದಿ ಇರ್ತಿತ್ತು ಅವಾಗ, ಅಲ್ವಾ? ಎಷ್ಟೊಂದು ವಸ್ತುಗಳು ಕಳ್ದೋಗುತ್ತಲ್ವಾ ನಿಮ್ಗೆ. ಏನಕ್ಕಂತ ಹೇಳಿದ್ರೆ ನಿಮ್ಗದ್ ಬೇಕಾಗಿರ್ಲಿಲ್ಲ. ಯಾವ್ದೋ ಒಂದ್ ಕೆಟ್ಟ ಉದ್ದೇಶದಿಂದ ಅದನ್ನ ತಗೊಂಡಿದ್ರಿ, ಅಥವಾ ಯಾವ್ದೋ ಒಂದ್ ಕಾರಣಗಳಿಂದ ಅದ್ ನಿಮ್ ಹತ್ರ ಬಂದಿತ್ತು. ಅದು ನಿಮಗಿನ ಅವಶ್ಯಕತೆ ಇಲ್ಲ. ಅದಕ್ಕೆ ವಸ್ತುಗಳು, ನೀವ್ ವಸ್ತುಗಳನ್ನ ಕಲ್ಕೊಳ್ಳಲ್ಲ, ವಸ್ತುಗಳು ನಿಮ್ಮಿಂದ ದೂರ ಹೋಗತ್ತೆ. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಏನ್ ಕಳೆದೋದ್ರು, ಏನು ಹೊರಟೋದ್ರು ಅಳಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ದುಃಖ ಅಂದ್ರೆ ನಿಜವಾದ ದುಃಖ ಅದಲ್ಲ. ಇವಾಗ ಏನಕ್ಕೆ ಕಳ್ತಾರೆ ಸಾಧಾರಣವಾಗಿ ಬಹಳಷ್ಟು ಜನ ಅಂತ ಹೇಳಿದ್ರೆ, ಅವ್ರಿಗೆ ಬೇಕಾದ ಏನಾದ್ರು ಕಳೆದೋದ್ರೆ, ಬೇಕಾದವ್ರು ಏನಾದ್ರು ಹೊರಟೋದ್ರೆ ಅಳು ಬರುತ್ತೆ. ಆದ್ರೆ ನಿಜವಾಗ್ಲೂ ಅದು ನಿಮ್ದು ಆಗೇ ಇರ್ಲಿಲ್ಲ. ಆದ್ರಿಂದ ಯೋಗ ಸೂತ್ರಗಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಅರ್ಥ ಏನಿದೆ? ಹಾಗಾದ್ರೆ ನೀವ್ ಹೇಳ್ಬೋದು, ಹಂಗಾದ್ರೆ ನಮ್ಮ ಪ್ರಾಣಿಗಳ? ಖಂಡಿತ ಅಲ್ಲ. ಭಾವನೆಗಳಿಗೂ ಒಂದು ಮಿತಿ ಅಂತ ಇರುತ್ತೆ. ಇವರು ಮಿತಿ ಮೀರಿ ಹೊರಟೋಗ್ತಾರೆ. ಅವಾಗ ಏನಾಗತ್ತೆ, ಹಿಡ್ತ ಅನ್ನೋದಿರೋದೇ ಇಲ್ಲ. ಹೋಯ್ತಾ, ಇವರು ಹೊರಟೋಗ್ತಾರೆ. ಏನೋ ಕಳ್ಕೊಂಡ್ರ, ಏನೋ ಇಡೀ ಜಗತ್ತಿನ ಭಾರ ನನ್ನ ತಲೆ ಮೇಲೆ ಬಿದ್ದಿದೆ ಅನ್ನೋ ಕೂರ್ತಾರೆ. ಏನಕ್ಕೆ ಇದಾಗತ್ತೆ ಅಂದ್ರೆ, ಅವ್ರು ಅದ್ ಬಿಟ್ಟು ಬೇರೆ ಏನು ಆಲೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಇರೋದೇ ಇಲ್ಲ. ಹಿಂಗಾದ್ರೆ ಕಷ್ಟ ಅಲ್ವಾ? ನೀವು ನೋಡಿರ್ತೀರ, ಇವಾಗ ಉದಾಹರಣೆಗೆ ಈ ಪರೀಕ್ಷೆಯಲ್ಲೇ ಫೇಲ್ ಆದ್ರ ನನ್ ಜಗತ್ತೇ ಮುಗ್ದೋಯ್ತು ಅಂತ ಜೀವನೇ ಬಿಟ್ಬಿಡ್ತಾರೆ ಎಷ್ಟೊಂದ್ ಜನ. ಅದ್ ಜುಜ್ಬಿ ಪರೀಕ್ಷೆ, ಅದು ಒಂದ್ ಆಳೆ, ಅದು ಲೆಕ್ಕ. ಆ ಪರಿಸ್ಥಿತಿಗೆ ತಂದಿಟ್ಟಿದ್ರೆ ಎಲ್ಲ. ಪೇಪರ್ ಶೀಟಿಗೆ ಜೀವ ಬಿಡೋದ ಅವಶ್ಯಕತೆ ಇದೆಯಾ? ಇದನ್ನೇ ನೀವು ನಿಮ್ ಜೀವನಕ್ಕೂ ಅನ್ವಯಿಸುತ್ತೆ. ನೀವೇ ಕಂಪ್ಯಾರಿಸನ್ ಹಾಕೊಂಡು ಎಲ್ಲೆಲ್ಲಿ ಏನೇನ್ ಬೇಕೋ ಹಂಗ ಹಾಕೊಳ್ಳಿ. ಯಾವ್ದೋ ಒಂದು ಪರಿಸ್ಥಿತಿಯಿಂದ ಅಯ್ಯೋ ಒಂದಿಷ್ಟೇ ಆ ಜೀವನ ಅಂತ ಅನ್ಕೊಂಡು ಮೂಲೆಯಲ್ಲಿ ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಅದನ್ನ ಬಿಟ್ಟು ಮುಂದೆ ಹೋಗ್ಬೇಕು. ಹಿಂಗ್ ಹೋಗ್ತಾ ಇದ್ರೆ ಅವಾಗ ನಿಮ್ಗೆ ಅನ್ಸುತ್ತೆ, ಏನಕ್ಕೆ ನಂಗೆ ವೈರಾಗ್ಯ ಇರಬೇಕು ಅಂತ ಕೇಳಿದ್ರೆ, ನೀವು ಯಾಕೆ ಡಿಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು ಅಂತ ಕೇಳಿದ್ರೆ, ನೀವು ಹುಟ್ಟಿರೋ ಕಾರಣ ನಾನು ಮುಂಚೆನೂ ಹೇಳಿದ್ದೀನಿ. ಈ ಸಂಸಾರ ಅನ್ನ ಸಾಗರ ಅಂದ್ರೆ ಹುಟ್ಟೋದು, ಸಾಯೋದು, ಮತ್ ಹುಟ್ಟೋದು, ಮತ್ ಸಾಯೋದು, ಇದರಿಂದ ಹೊರಗೆ ಬರ್ಬೇಕು. ನೀವು 24 ಗಂಟೆ 365 ದಿನ, ಆಮೇಲೆ ನೀವು ಯಾವಾಗ ತನಕ ಬದುಕಿರ್ತೀರ, ಬರೀ ನಿಮ್ಮ ಆಸೆಗಳು, ನಿಮ್ ಸುತ್ತಮುತ್ತ ಇರೋ ಜನಗಳ ಆಸೆಗಳನ್ನೇ ಪೂರೈಸ್ಕೊಂಡಿದ್ರೆ, ನಿಮ್ಮ ಜೀವನದ ಗುರಿ, ನಿಮ್ಮ ಜೀವನದ ಉದ್ದೇಶವನ್ನ ಯಾವಾಗ ತಿಳ್ಕೊಳಕ್ಕಾಗತ್ತೆ? ಸಾಧ್ಯ ಅನ್ನೋದು? ಇವಾಗ ಉದಾಹರಣೆಗೆ ನನ್ನ ತಾಯಿ ಉದಾಹರಣೆನೆ ಕೊಡ್ತೀನಿ. 30 ವರ್ಷ ಬರೀ ನಮ್ಮನ್ನೇ ನೋಡ್ಕೊಂಡ್ರು, ಆಯ್ತಾ? ಅವ್ರ ಪೂರ್ತಿ ಐಡೆಂಟಿಟಿ ಅಂತ, ಅಸ್ತಿತ್ವ ಅಂತ ಏನಿದೆ ನಾವೇ. ಇವಾಗ ನಮ್ಮಣ್ಣ ಎಲ್ಲೋ ಹೊರಗೆ ಹೋದ, ನನ್ನ ಕೆಲ್ಸಗಳಲ್ಲೇ ಬ್ಯುಸಿ ಆಗಿರ್ತೀನಿ. ಇವಾಗ ಅವ್ರಿಗೆ ಗೊತ್ತಿಲ್ಲ
ನಾನೇನು ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ ಅವಾಗ. ಅದು ಆ ಜನರೇಷನ್ ಮುಗ್ದೋಯ್ತು. ನೀವ್ ಅದನ್ನ ಅನುಸರಿಸ್ಕೊಂಡು ಬರ್ಬೇಡಿ. ಇನ್ನ ಏನಕ್ಕೆ ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಏನಕ್ಕೆ ಈ ಡಿಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ, ನಿಮ್ ಜೀವನದ ಕಡೆ ನೀವು ಗಮನ ಕೊಡಕ್ ಶುರು ಮಾಡ್ಬೇಕು. ಇವಾಗ ನಿಮ್ ಮನಸ್ಸೆಲ್ಲ ಬೇರೆ ಒಬ್ಬ ವ್ಯಕ್ತಿ ಮೇಲಿತ್ತು ಅಥವಾ ಮಕ್ಳ ಮೇಲಿತ್ತು, ಅವಾಗ ಇನ್ ಯಾವ್ದೋ ಇತ್ತು ಅಂತ ಹೇಳಿದ್ರೆ ಅದ್ ಅವಶ್ಯಕತೆ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅದಕ್ಕೂ ಒಂದ್ ಮಿತಿ ಇರ್ಬೇಕು. ಮಿತಿ ಮೀರಿ ಹೋದಾಗ ಏನಾಗತ್ತೆ, ನಿಮ್ ಅಸ್ತಿತ್ವ ಅನ್ನೋದು ಕೆಳ ಹೊಟ್ಟೋಗುತ್ತೆ. ಹೆಂಗ್ ಅದರಿಂದ ಹೊರಗೆ ಬರೋದು? ನೀವ್ ಗೆರೆ ಹಾಕ್ಬೇಕು. ದಿಸ್ ಇಸ್ ದ ಲೈನ್ ಐ ಡ್ರಾ. ಇಲ್ಲಿ ತನಕ ನಾನು ತಗೊಂಡ್ ಹೋಗ್ತೀನಿ, ಮುಂದೆ ಮಾಡೋದು ಬಿಡೋದು ನಿನ್ ಕರ್ಮ. ಯಾವಾಗ್ಲೂ ಎಲ್ಲಾರನು ಕೈ ಇಟ್ಕೊಂಡು ನಾವು ಮುಂದೆ ತಗೊಂಡ್ ಹೋಗಕ್ ಆಗೋದಿಲ್ಲ. ಒಂದ್ ಹಂತ ತನಕ ಅಷ್ಟೇ. ಆಮೇಲೆ ಅವರು ಉದ್ಧಾರ ಆಗ್ತಾರ, ಬಿಡ್ತಾರ, ಕೆಳಕ್ ಹೋಗ್ತಾರ, ಅದು ಅವ್ರ ಹಣೆ ಬರ. ನಮಗೂ ಅದಕ್ಕೂ ಸಂಬಂಧನೇ ಇಲ್ದಿರೋ ಆಗಿರ್ಬೇಕು. ಸಾಯ ತನಕ ನೋಡ್ಕೊಳ್ಳೋದು ಇವಾಗೆಲ್ಲ ಮಾಡ್ತಾರಲ್ಲ. ಮಕ್ಳನ್ನು ಹುಟ್ಟಿಸ್ತಾರೆ, ಸಾಕ್ತಾರೆ, ಅವ್ರನ್ನು ಬೆಳೆಸ್ತಾರೆ, ಅವ್ರಿಗೂ ಊಟ ತಿಂಡಿ ಕೊಡ್ತಾರೆ, ಅವ್ರ ಮನೇಲಿ ಇಟ್ಕೋತಾರೆ, ಅವ್ರ ಮೊಮ್ಮಕ್ಳು ಇವ್ರ ಜೊತೆ ಇಟ್ಕೋತಾರೆ, ಅವ್ರ ಮರಿ ಮಕ್ಳು ಇವ್ರ ಜೊತೆ ಇಟ್ಕೊಂಡು ಸಾಯ ತನಕ ಬರೀ ಇದೇ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನನ್ ದೊಡ್ಡ ಸಂಸಾರ, ಇದು ಅರ್ಥ ಇದೆಯಾ? ಅರ್ಥನೇ ಇಲ್ಲ ಇದ್ರಲ್ಲಿ. ಆದ್ರೆ ಇದ್ರ ಜೊತೆ ಅವ್ರ ಜೀವನದ ಉದ್ದೇಶವನ್ನ ಕಂಡಿಟ್ಕೊಂಡಿದ್ರೆ ಓಕೆ. ಇವ್ರದ್ದು ಉದ್ದೇಶ ಇದೆ, ನಮ್ ಸಂಸಾರ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ನೀನೇ ಸತ್ತೋಗಿದ್ದಿಲ್ಲ ಒಳಗೆ. ನನ್ ಅದ ಅವಶ್ಯಕತೆ ಇಲ್ಲ, ಇದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇಲ್ಲ. ಅದು ಅವಶ್ಯಕತೆ ಇದೆ, ಆದ್ರೆ ಅದ್ರ ಜೊತೆ ಇದ್ ತಿಳಿದಿರ್ಬೇಕು. ಇದ್ ತಿಳಿದಿಲ್ಲ ಅಂತ ಹೇಳಿದ್ರೆ ಅದಿದ್ರು ಏನು ಪ್ರಯೋಜನ ಇಲ್ಲ. ಮನೇಲೆಲ್ಲ ಜನಗಳಿದ್ದು ನೀನ್ ನೆಮ್ಮದಿಯಾಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ಅರ್ಥ ಇದೆಯಾ ಅದ್ರಲ್ಲಿ? ದೊಡ್ಡ ಸಂಸಾರಪ್ಪ ನಮ್ದು, ಒಟ್ಟು ಕುಟುಂಬ. ಏನ್ ಅರ್ಥ ಇದೆ ಅದ್ರಲ್ಲಿ? ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರು ಮುಖ ಆಗಲ್ಲ. ಅರ್ಥನ ಇಂಥ ಜನಗಳ ಮಧ್ಯೆ ಇದ್ದು ಬದುಕೋದು ಒಂದೇ. ಸುಮ್ನೆ ನೆಮ್ಮದಿಯಾಗಿ ಹೊಸ ಜನಗಳ ಪರಿಚಯ ಆಗಿ ಅವ್ರನ್ನ ನಮ್ಮ ಜೀವನದಲ್ಲಿ ಬರಮಾಡಿಕೊಂಡು ಅವರೇ ನಮ್ ಸಂಸಾರ ಅಂತ ಶುರು ಮಾಡ್ಕೊಂಡ್ರೆ ಒಂದ್ ಜೀವನ, ಅದೇ ನೆಮ್ಮದಿ. ಇದು ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ. ಇದಕ್ಕೆ ನೀವು ಡಿಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೋಬೇಕು. ಆಯ್ತು ನೋಡು, ಇಲ್ಲಿ ತನಕ ನಾನ್ ನಿನ್ ಜೊತೆ ಇರ್ತೀನಿ, ನಿನ್ನ ವಿಷಯಗಳಿಗೆ ಸ್ಫೂರ್ತಿ ತರ್ತೀನಿ, ಅಥವಾ ಅನುಸರಿಸ್ತಾ ಬರ್ತೀನಿ, ಅಥವಾ ಸಹಾಯ ಮಾಡ್ತೀನಿ. ಒಂದ್ ಹಂತ ಆದ್ಮೇಲೆ ಅಷ್ಟೇ, ಮುಗೀತು. ನನಗೂ ನಿನ್ಗೂ ಏನು ಸಂಬಂಧ ಇಲ್ಲ. ಯಾಕೆ? ನನ್ನ ಜೀವನ ನೋಡ್ಕೋಬೇಕು ನಾನು. ಮಾರ್ಗದರ್ಶನ ಅವಶ್ಯಕತೆ ಇದೆ ಎಲ್ಲರಿಗೂ. ನನಗೂ ಇವತ್ತಿಗೂ ಮಾರ್ಗದರ್ಶನ ಅವಶ್ಯಕತೆ ಇದೆ. 24 ಗಂಟೆ ಮಾರ್ಗದರ್ಶನ ಅವಶ್ಯಕತೆ ಇಲ್ಲ. ಎಲ್ಲೋ ತಿಂಗಳಿಗೆ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ, ಅಥವಾ 2 ವಾರಕ್ಕೆ ಒಂದ್ಸತಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ಬೇಕು. ನೀವು ಈ ದಾರಿಲಿ ಹೋಗುವಂತ ಮಾರ್ಗನೂ ತೋರಿಸಿ, ಕೈಯೂ ಹಿಡ್ಕೊಂಡು ನೀವೇ ಎಳ್ಕೊಂಡು ಗಾಡಿ ಮೇಲೂ ಕೂರ್ಸ್ಕೊಂಡು ಹೋದ್ರೆ ಅವ್ರು ಯಾವಾಗ ನಡಿಯಕ್ ಶುರು ಮಾಡೋದು? ಇವಾಗ ನೀವೇ ಉದಾಹರಣೆ ತಗೊಳ್ಳಿ. ನಿಮ್ ಮಕ್ಳಿಗೆ ನೀವ್ ಹಿಂಗೇನ 24 ಗಂಟೆ ನಿಮ್ ಗಾಡಿಯಿಂದನೇ ಕೂರ್ಸ್ಕೊಂಡು ಹೋಗಿ ಅವ್ರು ನಡೀತಾ ಇದ್ರ? ಇವತ್ತು ನಡಿಯಕ್ ಬಿಟ್ರಿ, ಬೀಳಕ್ ಬಿಟ್ರಿ, ಆಚೆ ಹೋಗಕ್ ಓಡಾಡಕ್ ಬಿಟ್ರಿ, ಕಲ್ತ್ರು ಅವರು. ಇದನ್ನ ನೀವು ನಿಮ್ಮ ಇದಕ್ಕೆ ಅಳವಡಿಸ್ಕೋಬೇಕು, ನಿಮ್ ಜೀವನಕ್ಕೆ ಅಳವಡಿಸ್ಕೋಬೇಕು. ಇದಕ್ಕೆ ವೈರಾಗ್ಯದ, ಡಿಟ್ಯಾಚ್ಮೆಂಟ್ ನ ಅವಶ್ಯಕತೆ ಇರೋದು ಬಹಳ ಬಹಳ ಮುಖ್ಯ. ಹಂಗಂತ ಎಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಎಲ್ಲಿ ಬಿಡ್ಬೇಕು, ಎಲ್ಲಿ ಹಿಡ್ಕೋಬೇಕು ಅಂತ ಗೊತ್ತಿರ್ಬೇಕು ನಿಮ್ಗೆ. ಅದು ಬಹಳ ಬಹಳ ಮುಖ್ಯ. ಎಷ್ಟೊಂದ್ ಜನಕ್ಕೆ ಇದು ಗೊತ್ತೇ ಇರಲ್ಲ. ಎಲ್ಲಿ ಬೇಡ ಅಂತ ಹೇಳ್ಬೇಕು, ಎಲ್ಲಿ ನಿಲ್ಸಿ ಅಂತ ಹೇಳ್ಬೇಕು, ಅದ್ರ ಕಡೆ ಅದ್ ಹೇಳಕ್ಕೆ ಒಂದು ಚೂರು ಗಮನನೇ ಇರೋದಿಲ್ಲ ಅವರಿಗೆ. ದೇ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಸ್ಟೇ ನೋ. ಇದ್ ಕೇಳಿರ್ತೀರ ಅಲ್ವಾ? ನಂಗೆ ಹೆಂಗೆ ಬೇರೆಯವ್ರು ಏನೋ ಹೇಳಿದ್ರೆ ನಂಗೆ ಹೆಂಗೆ ಬೇಡ ಅಂತ ಹೇಳ್ಬೇಕು ಅಂತಾನೆ ಹೇಳಕ್ ಗೊತ್ತಿರಲ್ಲ ಅಂತ ಹೇಳ್ತಾರೆ. ಊರಲ್ಲಿರೋರ್ಗೆಲ್ಲ, ಜಗತ್ಗೆಲ್ಲ ಖುಷಿ ಪಡ್ಸಕ್ ಹೋದ್ರೆ ನಾವ್ ನಿಮ್ದೇಗಿರಕ್ ಸಾಧ್ಯ ಇಲ್ಲ. ಅದಕ್ಕೆ ವೈರಾಗ್ಯ ಅನ್ನೋದು ಒಂದ್ ಹಂತಕ್ಕಿರ್ಬೇಕು. ಹೇಗೆ? ಹೌ ಡು ಯು ಅಚೀವ್ ದಿಸ್? ಹೆಂಗಪ್ಪ ನಾನು ಇದನ್ನ ಅನುಸರಿಸ್ಕೊಂಡು ಹೋಗ್ಲಿ? ಇವಾಗ ನಾನು ಏನ್ ಹೇಳಿದೆ, ನಿಧಾನಕ್ಕೆ ನಿಮ್ಮ ಜೀವನದ ಕಡೆ ಗಮನ ಕೊಡೋಕ್ ಶುರು ಮಾಡಿ. ನಿಮ್ಮ ಆರೋಗ್ಯ ಬಹಳ ಮುಖ್ಯ, ನಿಮ್ಮ ಸಂತೋಷ ಬಹಳ ಮುಖ್ಯ. ನೀವು ಸೆಲ್ಫಿಶ್ ಆಗ್ಬೇಕು ನಿಮ್ ಬಗ್ಗೆ. ಇದು ಕೆಟ್ಟದಲ್ಲ. ನಿಮ್ ಹೆಲ್ತ್ ಬಗ್ಗೆ ನೀವು ಸೆಲ್ಫಿಶ್ ಇರ್ಲೇಬೇಕು. ಬೇರೆಯವರೆಲ್ಲ ನೋಡ್ಕೊಂಡು ನಾನು ಹಾಳಾದ್ರೂ ಪರವಾಗಿಲ್ಲ, ಬೇರೆಯವ್ರು ಚೆನ್ನಾಗಿರ್ಲಿ, ಇಲ್ಲ.
ಮೊದಲು ನಿಮ್ಮ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಮೇಲೆ ಬೇರೆಯವರೆಲ್ಲ. ಮುಂಚೆ ಎಲ್ಲ ಹಿಂಗೆಲ್ಲ ಮಾಡ್ತೇವೆ, ನಾನು ಏನಾದ್ರೂ ಪರವಾಗಿಲ್ಲ, ನನ್ನ ಮಕ್ಳು ಚೆನ್ನಾಗಿರ್ಲಪ್ಪ, ನನ್ ಸುತ್ತಮುತ್ತರವ್ರು ಚೆನ್ನಾಗಿರ್ಲಿ. ತಪ್ಪು. ಈ ವಿಷಯದಲ್ಲಿ ನೀವು ಸೆಲ್ಫಿಶ್ ಆಗ್ಲೇಬೇಕು. ಸೆಲ್ಫಿಶ್ಗೆ ಏನಂತಾರೆ ಕನ್ನಡದಲ್ಲಿ? ಸ್ವಾರ್ಥ ಇರಲೇಬೇಕು. ನಿಮ್ಮ ದೈಹಿಕ ದೇಹವನ್ನ ಸರಿಯಾಗಿ ನೋಡ್ಕೋಬೇಕು ಅನ್ನೋ ಸ್ವಾರ್ಥ ಇರಬೇಕು. ನೀವು ಮಾನಸಿಕವಾಗಿ ಶಾಂತವಾಗಿರ್ಬೇಕು ಅನ್ನೋ ಸ್ವಾರ್ಥ ಇರಬೇಕು ನಿಮ್ಗೆ. ಬಹಳ 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 ಅವಶ್ಯಕತೆ ಇದೆ ಇದು. ಇಲ್ಲ ಅಂದ್ರೆ ಬೇರೆಯವರು ಅವ್ರ ಸ್ವಾರ್ಥಕ್ಕೆ ನಿಮ್ಮನ್ನು ಉಪಯೋಗಿಸ್ಕೋತಾರೆ, ನೀವು ಬಲಿ ಆಗ್ತೀರಾ. ಅವಾಗ ನೀವೇ ನಿಶ್ಚಯ ಮಾಡಿ, ಬಲಿ ಆಗ್ಬೇಕಾ? ಮತ್ತೆ ಸಾಕಷ್ಟು ಬಲಿಗೆ ಆಗ್ಬಿಟ್ಟಿದೆ ಇವಾಗ ಆಗ್ಲೇ. ಇನ್ ಮುಂದೆ ಬಲಿ ಆಗಕ್ ಬಿಡ್ಬೇಡಿ ಅದನ್ನ. ನಿಧಾನವಾಗಿ ಹಂತ ಹಂತವಾಗಿ ಬಿಡಿಸ್ಕೊತಾ ಹೋಗ್ಬೇಕು. ಅದ್ ಹೇಗ್ ಮಾಡುದು, ಯಾವ ಹಂತವಾಗಿ ಹೇಗ್ ಅನ್ಸೋದು. ಸೊ ನೀವು ಜೀವನದ ಯಾವ ಹಂತದಲ್ಲಿದ್ರ ಅದ್ರ ಅನುಗುಣವಾಗಿ ಇದನ್ನ ಅನುಸರಿಸ್ತಾ ಬರ್ಬೇಕು. ಅದನ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ನಾನು. ಆದ್ರೆ ಇನ್ನೊಂದು ಕೇಳ್ಬೋದು, ಆಯ್ತು ಇದು ಅನುಸರಿಸ್ತೀನಿ, ಏನಾಗತ್ತೆ ಇದನ್ನ ಮಾಡೋದ್ರಿಂದ? ನಾನು ಹೇಳ್ದೆ, ಉದಾಹರಣೆಗೆ ಆಹಾರ ಪದ್ಧತಿನ ತಗೊಂಡಾಗ ಆಚೆ ತಿನ್ನೋದ್ ಬಿಟ್ಬಿಡಿ ಅಂತ ಹೇಳ್ತೀವಿ, ಆಯ್ತಾ? ಯಾಕೆ? ಪರಿಶುದ್ಧತೆ ಇರಲ್ಲ, ಶುದ್ಧವಾಗಿರಲ್ಲ ಅದು. ಮಾಡೋರು ಯಾವ್ದಾವ್ದೋ ಮಾನಸಿಕ ಸ್ಥಿತಿಯಿಂದ ಎಲ್ಲ ತಯಾರು ಮಾಡ್ತಾರೆ. ಆ ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ದೇಹನೂ ಆರೋಗ್ಯನೂ ಹಾಳಾಗೋಗುತ್ತೆ. ಆಹಾರ ಸೇವನೆ ಮಾಡಿದಾಗ ಮನಸ್ಸು ಮೇಲೆ ಕೆಳಗಾಗತ್ತೆ. ಇವಾಗ ಏನಕ್ಕೆ ನಿಮ್ಗೆ ಆಹಾರ ಪದ್ಧತಿ ಬಿಟ್ಬಿಡಿ, ತಪ್ಪ ಆಹಾರ ಪದ್ಧತಿಯನ್ನು ಅನುಸರಿಸ್ಬೇಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅದ್ ತಿಂದು ಮೊದ್ಲು ದೇಹ ಕೆಡುತ್ತೆ, ಆಮೇಲೆ ಮನಸ್ಸು ಕೆಡುತ್ತೆ. ಇವಾಗ ಒಂದೊಂದ್ ತಿಂಗಳು 30 ದಿನದಲ್ಲಿ 5 ದಿನ 10 ದಿನ ಹಿಂಗ್ ಕೆಟ್ಟೋದ್ರೆ ವರ್ಷ ಇಡೀ 120 ದಿನ ಎಗರೇ ಹೋಯ್ತು ಅಲ್ಲಿ. 1/3 ಆಫ್ ದ ಇಯರ್ ಇಸ್ ಗಾನ್. ಇದನ್ನ ಮಾಡ್ಬೇಡಿ ಅಂತ ಹೇಳ್ತಾ ಇರೋದು. ಒಂದು, ತಪ್ಪು ಅಂತ. ಇನ್ನೊಂದು, ಸಮಯ ವ್ಯರ್ಥ ಆಗತ್ತೆ. ಇವಾಗ ನೀವೇ ನೋಡಿ, ಬರ್ತೀರಾ ಇಲ್ಲಿ, ಇವಾಗ ಅವ್ರು ಯಾರು ಬಂದಿಲ್ಲ ಇವತ್ತಿಲ್ಲ ಅಂದ್ರೆ ಅವ್ರಿಗೆ ರೇಗಿಸ್ತಾ ಇದ್ದೆ. ಒಂದ್ 10 ವರ್ಷದಿಂದ ಬಂದಿರ್ತೀರಾ ಅಭ್ಯಾಸ ಮಾಡಕ್ಕೆ. ಒಂದ್ಸತಿ ಬರ್ತೀರಾ, ಕ್ಲಾಸ್ ಬಿಟ್ಬಿಡ್ತೀರಾ. 2ನೇ ಸತಿ ಬಂದ್ ಸೇರ್ಕೋತೀರಾ, ಮತ್ತೆ ಬಿಡ್ತೀರಾ. 3ನೇ ಸತಿ ಬರ್ತೀರಾ, ಮತ್ತೆ ಬಿಡ್ತೀರಾ. ಅವ್ರೇನಾದ್ರು ನಿರಂತರವಾಗಿ ಬಂದಿದ್ರೆ 6-7 ವರ್ಷದಲ್ಲಿ ಎಲ್ಲ ಮುಗ್ದೋಗ್ಬಿಟ್ಟಿರೋದು. ಅವ್ರಿನ್ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಸ್ಟಾರ್ಟ್ ಮಾಡೋದು, ಸ್ಟಾಪ್ ಮಾಡೋದು, ಸ್ಟಾರ್ಟ್ ಮಾಡೋದು, ಸ್ಟಾಪ್ ಮಾಡೋದು, ಸ್ಟಾರ್ಟ್ ಮಾಡೋದು, ಮತ್ತೆ ರೀಸ್ಟಾರ್ಟ್ ಮಾಡೋದು. ಸಾಯೋ ತನಕ ಇದೇ ಮಾಡ್ಕೊಂಡಿರ್ತೀರಾ? ಒಂದ್ಸತಿ ಕಲ್ತ್ ಮುಗ್ಸಿ ಬೇರೆ ಕಡೆ ಹೋಗ್ಬೇಕಲ್ವಾ? ಹೌದು. ಹೌದು, ಅದು ಒಂದು ಅನುಭವ ಆಗತ್ತೆ. ನೀವು ಅಲ್ಲಿ ಹೋಗ್ಬೇಕಾಗಿತ್ತು ಇಲ್ಲಿಗೆ ಬರಕ್ಕೆ. ಸೊ ಅದು ವ್ಯರ್ಥ ಅಲ್ಲ, ಇದು ಇಲ್ಲಿ ಕಲ್ತ ಮೇಲೆ ಇಲ್ಲಿಂದ ಬೇರೆ ಕಡೆ ಹೋಗ್ತೀರಾ. ಎಲ್ಲ ಇವಾಗ ನೀವು ಕೇಳಿರ್ತೀರಾ ಅನ್ಸುತ್ತೆ, ವ್ಯಕ್ತಿಗಳನ್ನ ಭೇಟಿಯಾಗೋದು, ಜಾಗಗಳಿಗೆ ಭೇಟಿ ಆಗೋದು ಆ ಹಂತದಲ್ಲಿ ನಿಮ್ ಜೀವನದಲ್ಲಿ ಆಗ್ಬೇಕು ಅಂದಾಗ ಹಾಗೆ ಆಗತ್ತೆ. ಅದು ತುಂಬಿದ್ಮೇಲೆ ಅವರು ಸುಳಿವೇ ಇಲ್ದಂಗೆ ಹೊರಟೋಗ್ತಾರೆ ನಿಮ್ ಜೀವನದಿಂದ. ಇದು ಕೇಳಿದಿರ ನೀವು? ಯಾರಿಂದನೂ ಏನೋ ವಿಷಯ ನಿಮ್ಗೆ ತಿಳಿಬೇಕು ಅಂತ ಅವ್ರು ಬರ್ತಾರೆ ನಿಮ್ ಜೀವನಕ್ಕೆ, ತಿಳಿಸ್ತಾರೆ, ನೀವು ತಿಳ್ಕೊತೀರಾ. ಅದಾದ್ಮೇಲೆ ನಿಮ್ಗೂ ಅವ್ರಿಗೂ ಸಂಬಂಧನೇ ಇಲ್ದಿರೋ ಹಾಗೆ ನೀವ್ ಬದುಕ್ತೀರಾ, ಅವ್ರು ಬದುಕ್ತಾರೆ. ಅವರು ನೆಮ್ಮದಿಯಾಗಿರ್ತಾರೆ, ನೀವು ನೆಮ್ಮದಿಯಾಗಿರ್ತೀರ. ಅದು ಅವಶ್ಯಕತೆ ಇತ್ತು. ಆಗಿದಿರುತ್ತಲ್ವಾ ಇದು? ನನ್ಗಂತೂ ಯಾವಾಗ್ಲೂ ಆಗತ್ತೆ. ಹೊಸೊಬ್ರನ್ನ ಭೇಟಿ ಆಗ್ತೀರಾ, ಏನೋ ವಿಷಯವನ್ನ ಕಲಿತೀರಾ, ಅವರಿಂದ ಕಲ್ತ್ಕೋತೀರಾ, ಮುಂದಕ್ಕೆ ಹೋಗ್ತೀರಾ. ಬಹಳ ಇದೇ ಟ್ರಾವೆಲ್ ಮಾಡೋ ಕಾರಣನೇ ಇದು. ಯಾತ್ರೆ ಅಂತ ಮಾಡೋದೇ ಇದು. ಇವಾಗೆಲ್ಲ ಸುಮ್ಮನೆ ಶೋಕಿಗೆ ಮಾಡ್ತಾರೆ. ಹೊಸ ಅನುಭವಗಳು, ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ಆಲೋಚನೆಗಳು ಬರದೆ ನೀವು ಹೊರಗೆ ಹೋದಾಗ. ಇಲ್ಲಾಂದ್ರೆ ಮನೆಯಲ್ಲಿಂದೇ ಕೂತು ಎಲ್ಲ ಬರ್ಬೇಕಂದ್ರೆ ಮನೇಲಿರೋರು ಬ್ರಹ್ಮ ಆಗಿರ್ಬೇಕು. ಬ್ರಹ್ಮ ಆಗಿದಾರ? ಎಸ್. ಎಲ್ಲ ಜ್ಞಾನ ತಿಳಿದಿರ್ಬೇಕು. ಆಗಿರಲ್ಲ. ಆದ್ರೆ ಏನಕ್ಕೆ ಇವಾಗ ಆಚೆ ಹೋಗಿ ಬಂದ್ರೆ ಅಷ್ಟು ನಿಮ್ಗೆ ಉಲ್ಲಾಸ ಹೆಚ್ಚಾಯ್ತು ಅಂತ ಅನ್ಸತ್ತೆ? ಒಂದು ಹೊಸ ವಾತಾವರಣ ಬಂದಂಗ ಅನ್ಸತ್ತೆ ನಿಮ್ಗೆ.
ಯಾಕೆ? ಹೊಸ ವಿಷಯಗಳನ್ನ ತಿಳಿತೀರಾ ನೀವು. ಅದ್ರಿಂದ ಏನೋ ಒಂಥರ ಚೈತನ್ಯ ಬಂದಂಗಾಯ್ತು. ಆಯ್ತು ನನ್ ಜೀವನ ಸಾರ್ಥಕ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇವಾಗ ಮೊನ್ನೆ ಹೋಗಿದ್ನಲ್ಲ, ಯಾರೋ ರೈತರನ್ನ ಭೇಟಿ ಆಗಕ್ ಹೋಗಿದ್ದೆ. ನನ್ನ ನನ್ ಎಷ್ಟು ಪುಸ್ತಕಗಳಲ್ಲಿ ನಾನು ಪೇಜ್‌ಗಳು ತಿರ್ವಾಕಿದೀನಿ. ಆ ಪುಸ್ತಕಗಳಲ್ಲಿ ಇವ್ರು ಹೇಳಿದ್ ಒಂದ್ ವಿಷಯನೂ ಇಲ್ಲ. ಆಶ್ಚರ್ಯ ಆಗೋಯ್ತು ನನಗೆ ಅವ್ರು ಹೇಳಿದಾಗ. ಯಾವ ಪುಸ್ತಕಗಳಲ್ಲೂ ಇಲ್ಲ ಅವ್ರು ಹೇಳಿದ ವಿಷಯ. ಎಲ್ಲಿಂದ ಬಂತು? ಅವರು ಅನುಸರಿಸಿ ಜೀವನ ಮಾಡಿ ಕಲ್ತ್ರು. ಆಮೇಲೆ ಹಂಚ್ಕೊಂಡ್ರು, ಅವ್ರ ಹತ್ರನೇ ಇಟ್ಕೊಳ್ಳಿಲ್ಲ. ಇವರೆಲ್ಲ ಹೇಳ್ತಾರೆ, ಓ ನಾನು 30 ವರ್ಷ ಸಂಸಾರ ಮಾಡಿದೀನಿ. ಯಾರಿಗ್ ಹಂಚ್ಕೊಂಡ್ರಿ ನೀವ್ ಅದನ್ನ? ಯಾರಿಗಾದ್ರೂ ಪ್ರಯೋಜನ ಆಯ್ತಾ? ನೀವ್ ಮಾಡಿದಿರಿ ಅಂತ ಇನ್ನು ಅಹಂಕಾರ ಜಾಸ್ತಿ ಆಯ್ತು. ಓ ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತೇನೆ, ಏನ್ ಇವಾಗ ಅದಕ್ಕೆ? ನೀವ್ ಅಷ್ಟ್ ವರ್ಷ ಮಾಡಿದ್ರೆ ನಾನ್ ಮಾಡ್ದೆ ಅನ್ನೋ ಪದನೇ ಬರ್ಬಾರ್ದು ನಿಮ್ ಬಾಯಲ್ಲಿ. ಯಾಕಂದ್ರೆ ಅಷ್ಟ್ ನೆಮ್ಮದಿ ಇರ್ಬೇಕು. ಅವ್ರಿಗೆ ಅಷ್ಟ್ ವರ್ಷ ಮಾಡೋ ನೆಮ್ಮದಿ ಇರ್ಲಿಲ್ಲ ಅವ್ರಿಗೆ ಜೀವನದಲ್ಲಿ. ನಾನ್ ಮಾಡ್ದೆ ಅಂತ ತಲೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಇದ್ದವ್ರನ್ನು ಕೆಳಗ್ ತಂದ್ರು ಅವ್ರು. ಯಾವ್ದಾದ್ರು ನೀವು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಸರಿಯಾಗಿ ಮಾಡಿದ್ರೆ ಅದನ್ನ ಮರ್ತೇ ಹೋಗ್ತೀರಾ ನೀವು. ಯಾಕಂದ್ರೆ ಪರಿಪೂರ್ಣತೆ ಬಂದಿರುತ್ತದಲ್ಲ, ನಿಮ್ಗೆ ಖುಷಿ ಇರುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಮತ್ತೆ. ಯಾರು ನಾನ್ ಮಾಡ್ದೆ ಅನ್ಕೊಂಡಿರ್ತಾರೆ, ಅಂತವ್ರು ದೂರ ಇರಿ ನೀವು ಮೊದಲು ಜೀವನದಲ್ಲಿ. ಯಾಕಂದ್ರೆ ಆಮೇಲೆ ಹೇಳಕ್ ಶುರು ಮಾಡ್ತಾರೆ, ನೀನ್ ಮಾಡ್ಲಿಲ್ಲ ಅಂತ. ಅಂತವ್ರ ಹತ್ರ ಇರ್ಲೇಬೇಡಿ ನೀವು. ನೀವು ನೆಮ್ಮದಿಯಾಗಿರಲ್ಲ, ಅವ್ರಂತೂ ನೆಮ್ಮದಿಯಾಗಿರಲ್ಲ, ನಿಮ್ನು ನೆಮ್ಮದಿಯಾಗಿರಕ್ ಬಿಡಲ್ಲ. ಸೊ ಪ್ರಪಂಚದ ಯಾವುದೇ ಆಸೆಗಳಿಲ್ಲ, ಯಾವುದೇ ಇಚ್ಛೆಗಳಿಲ್ಲ, ದುರಾಸೆಗಳು ಇಲ್ಲ ಅಂದಾಗ ಆಯ್ತಪ್ಪ ನೀನು ಜೀವನದಲ್ಲಿ ಒಂದ್ ಹಂತಕ್ಕೆ ವೈರಾಗ್ಯದ ಸ್ಥಿತಿಗೆ ಬಂದಿದ್ಯಾ ಅಂತ ಹೇಳ್ತೀವಿ ನಾವು. ಅಂದ್ರೆ ಜಗತ್ತಲ್ಲಿ ಇರ್ತೀರಾ, ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ, ಜಗತ್ತಿನ ಆಸೆಗಳಿಗೆ ನೀವು ಮೊರೆ ಹೋಗೋದಿಲ್ಲ. ಜಗತ್ತಿನ ಏನಂತಾರೆ ಬಣ್ಣಗಳಿಗೆ ಮೋಸ ಹೋಗೋದಿಲ್ಲ. ನೀವು ನಿಜ ಏನು ಅಂತ ತಿಳಿದಿರ್ತೀರ. ನಿಮ್ಮ ನಿಜ ಸ್ವರೂಪವನ್ನ ತಿಳಿದಿರ್ತೀರ. ಯಾರೇನೇ ಹೇಳಿದ್ರು ನೀವು ಕೇಳೋದಿಲ್ಲ. ಆದ್ರೆ ಅವ್ರಿಂದ ನಾನು ಕೇಳಿಲ್ಲ ಅಂತ ನಿಮ್ಗೆ ಬೇಜಾರು ಆಗೋದಿಲ್ಲ. ಯಾಕಂದ್ರೆ ಸತ್ಯ ಗೊತ್ತು ಏನಂತ. ಸತ್ಯ ನಿಮ್ಗೆ ತಿಳಿದಾಗ ಯಾರೇ ಏನೇ ಹೇಳಿದ್ರು ನೀವ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇವಾಗ ಯಾರೋ ಹೇಳ್ತಾರೆ, ಓ ಇಲ್ಲಿ ಈ ಜಾಗಕ್ಕೆ ಹೋಗ್ತಾ ಇದೀನಿ, ಹೋಗ್ಲೇಬೇಡಿ ಅಂತ, ಚೆನ್ನಾಗಿಲ್ಲ ಅಂತ. ನೀವ್ ಹೋಗಿ ಬಂದಿರ್ತಾರೆ, ನಿಮ್ಗೆ ಗೊತ್ತು ಇಲ್ಲ ತುಂಬಾ ಚೆನ್ನಾಗಿದೆ ಜಾಗ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಇದೆ ಅಂತ. ಇವಾಗ 100 ಜನ ಹೇಳಿದ್ರು ಸರಿ ಇಲ್ಲ ಅಂದ್ರು, ನೀವ್ ಒಂದ್ಸತಿ ಮುಂಚೆನೆ ಹೋಗಿ ಬಂದಿರ್ತಾರೆ ಇವ್ರೆಲ್ಲರ್ಕಿನ್ನ ಮುಂಚೆ. ನಿಮ್ಗೆ ಗೊತ್ತು ಇಲ್ಲ ತುಂಬಾ ಚೆನ್ನಾಗಿದೆ ಅಂತ. ಯಾರ ಮಾತು ಕೇಳೋದಿಲ್ಲ ನೀವು. ಯಾಕೆ? ನಿಮ್ಗೆ ಗೊತ್ತು ಆ ಜಾಗಕ್ಕೆ ಹೋಗ್ಲಿ, ಅಲ್ಲಿದ್ದು ಎಲ್ಲ ಕಲ್ತ್ಕೊಂಡ್ ಬಂದ್ರೆ ಇಲ್ಲ ಕಲಿತೀನಿ ಅನ್ನೋ ಒಂದ್ ಭರವಸೆ ಇರುತ್ತೆ. ಹೋಗ್ತೀರಲ್ವ ಅವಾಗ. ಅದೇ ರೀತಿ ನಿಮ್ ಜೀವನದಲ್ಲೂ ಸಹ ಈ ಯಾವ್ಯಾವ ವಿಷಯಗಳನ್ನ ತಿಳಿದು ನಿಮ್ಗೆ ಒಂದು ಸ್ವತಂತ್ರದ ಅನುಭವ ಅಂತ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಆ ವಿಷಯಗಳ ಕಡೆ ಗಮನ ಕೊಡ್ಬೇಕು ನೀವು. ಅವಾಗ ಏನಾಗತ್ತೆ, ನೆಮ್ಮದಿ ಇರುತ್ತೆ ನಿಮ್ಗೆ. ಸುಮಾರು ಸತಿ ಏನಾಗತ್ತೆ ಅಂದ್ರೆ ಈ ನೆಮ್ಮದಿಯನ್ನು ಸತ್ತೋಗುತ್ತೆ. ನೀವು ಯಾವ ವಿಷಯಗಳನ್ನ ಅನುಸರಿಸ್ಕೊಂಬಂದ್ರೆ ನಿಮಗ್ ಸಂತೋಷ ಆಗತ್ತೆ ಅದನ್ನ ಮಾಡಲ್ಲ ನೀವು. ಬಿಟ್ಬಿಟ್ಟಿರ್ತೀರ. ಓ ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋ ಹೆಸರಲ್ಲಿ ಬಿಟ್ಬಿಡ್ತೀರ. ಓ ಇಲ್ಲ ನನಗ್ ಸಮಯ ಇಲ್ಲ, ಓ ನನ್ ಜೀವನ ಆಗೋಯ್ತು. 60 ವರ್ಷದಲ್ಲೆಲ್ಲ ಶುರು ಮಾಡ್ತಾರೆ ಏನೋ ಮಾಡಕ್ಕೆ. ಹಾ, ಏನ್ ಮಾಡಕ್ಕಾಗಲ್ಲ. ನೀವ್ ಕೊನೆ ಹೊಸ್ತಿರೋವರೆಗೂ ನೀವ್ ಅನ್ಸಸ್ತಾ ಬರ್ಬೋದು. ನಿಮ್ಗೆ ಇಚ್ಛೆ ಇಲ್ಲ ಅದು. ಎಂತೆಂತ ಉದಾಹರಣೆಗಳಿದಾವೆ. ಯಾವ್ದೋ ಒಂದ್ ನೋಡ್ತದೆ, ಯಾರೋ ಯೂಟ್ಯೂಬರು, ಆ ಅಜ್ಜಿ ಆದ್ಮೇಲೆ ಮೊಮ್ಮಗನು ಮನೆಗ್ ಹೋದ, ಮಗನು ಹೊರಟೋದ ಅಂತ ಹೇಳಿ ತುಂಬಾ ಲೋನ್ಲಿನೆಸ್ ಫೀಲ್ ಆಗ್ತಾ ಇತ್ತು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು. 6 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಹೋಗಿ 60ನೇ ವರ್ಷಕ್ಕೆ ಶುರು ಮಾಡಿದ್ದು ಅವರು. ಜಸ್ಟ್ ಉದಾಹರಣೆ ಕೊಡ್ತಾ ಇದೀನಿ. ಓ ನಂಗೆ ವಯಸ್ಸಾಗೋಯ್ತು, ಏನು ಮಾಡಕ್ಕೆ ಆಗಲ್ಲ. ತಲೆಯಿಂದ ತೆಗೆದು ಬಿಸಾಕ್ಬೇಕು ಅದನ್ನ ಮೊದ್ಲು. ನಿಮ್ ಗುಂಡಿ ನೀವೇ ತೋಡ್ಕೊಂಡ್ಬಿಡ್ತೀರ ನೀವ್ ಹಂಗ ಹೇಳಿದ್ರೆ.
ದೇವ್ರೇ ಹೇಳಿಲ್ಲ ಅದನ್ನ. ನೀವ್ ಇಲ್ಲ ನನ್ ಕೈಲಾಗಲ್ಲ ಅಂತ ನೀವೇ ನಿಶ್ಚಯ ಮಾಡ್ಬಿಡ್ತೀರ, ಇಲ್ಲಪ್ಪ ಈಗ ಆಗಲ್ಲ. ಯಾರ್ ತಪ್ಪದು? ಹೌದಾ? ಎಲ್ಲವನ್ನ ಮಾಡ್ತಾ ಬನ್ನಿ, ಎಲ್ಲಾ ಕೆಲಸಗಳನ್ನ ಮಾಡಿ, ಎಲ್ಲಾ ಕಾರ್ಯಗಳನ್ನ ಅನುಸರಿಸಿ, ಆದ್ರೆ ಯಾವ್ದಕ್ಕೂ ಏನಂತಾರ ಅದಕ್ಕೆ, ಅಟ್ಯಾಚ್ ಆಗ್ಬೇಡಿ. ಬೇಡದಿರೋ ಬಾಂಧವ್ಯಗಳನ್ನ, ಸಂಬಂಧಗಳನ್ನ, ಬೇಡದಿರೋ ವ್ಯಕ್ತಿಗಳ ಹತ್ರ, ಬೇಡದಿರೋ ಸಿಚುಯೇಷನ್ಸ್ ಅಲ್ಲಿ ಬೆಳೆಸ್ಕೋಬೇಡಿ. ನಿಜವಾಗ್ಲೂ ಯಾರ ಹತ್ರ ನೀವು ಸಮಯ ಕಳೆದಾಗ, ವಿಚಾರಣೆ ಮಾಡಿದಾಗ, ಕೂತು ಸಮಯ ಕಳೆದಾಗ ನೆಮ್ಮದಿ ಅಂತ ಅನ್ಸುತ್ತೆ, ಅವ್ರ ಬಳಿ ಇರಕ್ ಶುರು ಮಾಡಿ. ಇದು ಮೊದಲನೇ ಹಂತ. ಇನ್ನು ಆಮೇಲೆ ತಾನಾಗ್ತಾನೆ ಎಲ್ಲ ಸರಿ ಹೋಗ್ತಾ ಹೋಗುತ್ತೆ. ನಾನು ಮೊನ್ನೆ ಆದ ಉದಾಹರಣೆ ಕೊಡ್ತೀನಿ. ಇಲ್ಲಪ್ಪ ನಾನು ವ್ಯವಸಾಯ ಮಾಡ್ಬೇಕು, ಗಿಡ ಮಾಡ್ಬೇಕು, ಮರಗಳು ಬೆಳೆಸ್ಬೇಕು ಅಂತ ಒಂದು ಆಲೋಚನೆ ಬಂತು, ಒಳ್ಳೆ ಉದ್ದೇಶದಿಂದ. ಒಬ್ರನ್ನ ಭೇಟಿ ಆದೆ, ಒಬ್ರಿಂದ 10 ಜನ ಸಿಕ್ಕರು ನನಗೆ ಒಂದೇ ವಾರದಲ್ಲಿ. ಯಾಕೆ? ನನ್ನ ಉದ್ದೇಶ ಸರಿ ಇತ್ತು. ಇಲ್ಲ, ಇದು ಅವಶ್ಯಕತೆ ಇದೆ. ಯಾಕೆ? ಇದು ಈ ಜೀವನ ಏನ್ ಮಾಡ್ತಾ ಇದೀನಿ ಇದಕ್ಕಿನ್ನ ನೆಮ್ಮದಿ ತಂದು ಕೊಡತ್ತೆ. ಇದಕ್ಕೇನ್ ಸ್ಯಾಕ್ರಿಫೈಸ್ ಬೇಕಿತ್ತು? ಎಂತದೂ ಇಲ್ಲ, ಆಲೋಚನೆ ಬದಲಾವಣೆ ಆಗ್ಬೇಕಾಗಿತ್ತು. ಆರಾಮಾಗಿ ಭಾನುವಾರ ಶನಿವಾರ ಕುತ್ಕೊಂಡು ಮನೆಯಲ್ಲೇ ರೆಸ್ಟ್ ತಗೋಬಹುದು. ಅದು ಯಾವಾಗ್ಲೂ ರೆಸ್ಟ್ ತಗೊಂಡೇ ಇರುತ್ತೆ. ಈ ತರ ಹೋಯ್ತು ಅಂತ ಹೇಳಿದ್ರೆ ವಾಪಸ್ ಬಂದ್ರೆ ಇನ್ನ ಉತ್ಸಾಹ ಜಾಸ್ತಿ ಇರುತ್ತೆ ನಿಮಗೆ. ಜೀವನದಲ್ಲಿ ಈ ಬೇಜಾರು ಮತ್ತೆ ಸುಸ್ತು ಅನ್ನೋದಿರುತ್ತೆ, ತೆಗೆದು ಬಿಸಾಕಿ. ಇಟ್ಸ್ ಎ ಪ್ರಿವಿಲೇಜ್. ಸುಸ್ತಾಗ್ತದೆ ಜೀವನದಲ್ಲಿ ಅಂತ ಹೇಳಿದ್ರೆ ಇಟ್ಸ್ ಎ ಪ್ರಿವಿಲೇಜ್. ಒಳ್ಳೆ ಕೆಲಸಗಳನ್ನ ಮಾಡಿ ಸುಸ್ತಾಗ್ತದೆ ನಿಮ್ಗೆ, ನೀವೇ ಅಲ್ವಾ, ನೀವೇ ಏನಂತಾರ ಅದಕ್ಕೆ, ಭಾಗ್ಯವಂತರು. ಯಾಕೆ? ಒಳ್ಳೆ ಕೆಲಸಗಳನ್ನ ನೋಡಿ ಸುಸ್ತಾಗ್ತಾ ಇದೆ ನಮ್ಗೆ. ಎಷ್ಟು ಜನ ಬೇಡದಿರೋ ಕೆಲಸಗಳನ್ನ ಮಾಡಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎಲ್ಲ ಸುಸ್ತನ್ನ ಅನುಭವಿಸ್ತಾರೆ. ನೀವೇ ಯೋಚನೆ ಮಾಡಿ. ಒಳ್ಳೆ ಕೆಲಸಗಳನ್ನ ಮಾಡಿ ಅಲ್ಲಿಗೆ ಬನ್ನಿ. ನಿಧಾನಕ್ಕೆ ಒಂದೊಂದೇ ಅನ್ಸಿಸ್ದಾಗ, ಈ ಹಂತಕ್ಕೆ ಬಂದಾಗ, ಇದಾದ್ಮೇಲೆ ಮುಂದೆ ಏನೇನಾಗುತ್ತೆ ಎಲ್ಲ ತಾನಾಗ್ತಾನೆ ಆಗ್ತಾ ಹೋಗುತ್ತೆ. ಹಾಸಿಗೆ ಮೇಲೆ ಹೇಳಿದ್ದು, ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಎಲ್ಲ ಹಾಕ್ಬೇಕು ನೀವು, ಆ ಸಾರಿಗೆ ಏನೇನ್ ಬೇಕೋ ಎಲ್ಲ. ಗ್ಯಾಸ್ ಆನ್ ಮಾಡೋದು ಮರಿಬಾರ್ದು ಅಷ್ಟೇ. ಎಲ್ಲ ಹಾಕಿದೀನಲ್ಲ, ಏನು ಆಗ್ತಾನೆ ಇಲ್ಲ ಅಂದ್ರೆ ಸ್ಟವ್ ಆನ್ ಮಾಡಿರಲ್ಲ. ವೈರಾಗ್ಯ ಅನ್ನೋದು ಹಂಗೆ, ನೀವೆಲ್ಲ ಮಾಡ್ತಾ ಇದೀರ ಆಯ್ತಾ, ಅದ್ರ ಕೆಳಗಡೆ ಯಾರು ಕೀ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ಅಯ್ಯೋ ಜೀವನದಲ್ಲಿ ಏನು ಆಗ್ತಾನೆ ಇಲ್ಲ ಅಂತ ಅನ್ಸಕ್ ಶುರುವಾಗುತ್ತೆ. ಇವಾಗ ಒಂದ್ ಪಾತ್ರೆಗೆ ಆಲೂಗೆಡ್ಡೆ ಹಾಕಿದ್ರೆ ಬೇಯಕ್ಕೆ, ಗ್ಯಾಸ್ ಆನ್ ಮಾಡಿದ್ರೆ ಹೆಂಗ್ ಕುದಿಯುತ್ತೆ ಅದು, ಎಲ್ಲ ಎಗರುತ್ತಲ್ವಾ, ಎಲ್ಲ ಜಂಪ್ ಮಾಡ್ತವೆ ಆಲೂಗೆಡ್ಡೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಇಲ್ಲ ಬೇಯ್ತಾ ಇದೆ ಇದು ಅಂತ. ಸುಮ್ನೆ ತಣ್ಣೀರಿಗೆ ಆಲೂಗೆಡ್ಡೆ ಹಾಕ್ಬಿಟ್ಟು ಅಯ್ಯೋ ಇದೇನಿದು ಏನೋ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಹಿಂಗಾಗುತ್ತೆ. ಆಲೂಗೆಡ್ಡೆ ಬೇಯ್ಬೇಕಾ, ನೀವು ನಿಮ್ ಜೀವನದಲ್ಲಿ ಬೇಯ್ಬೇಕಾ, ಕೆಳಗಡೆಯಿಂದ ಬೆಂಕಿ ಹಾಕ್ಬೇಕು. ಆ ಬೆಂಕಿಯೇ ವೈರಾಗ್ಯ. ಎಲ್ಲ ಕೆಲಸಗಳನ್ನ ಮಾಡಿ ನಂದಲ್ಲ ಅನ್ಕೊಂಡು ನಿಮ್ ಕರ್ತವ್ಯ ಅಂತ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಮಾಡೋದ್ರಿಂದ ನಿಮ್ಮ ಮೂಲ ಕರ್ಮ ಏನಿರುತ್ತೆ ಅದನ್ನ ಮಾಡಕ್ಕೆ ನಿಮ್ಗೆ ಸುಲಭ ಆಗತ್ತೆ. ಇಲ್ಲ ನಾನು ಏನು ಮಾಡಲ್ಲ, ಸುಮ್ಮನೆ ಸೋಂಬೇರಿ ಕಟ್ಟೆ ಕೂತಿರ್ತೀನಿ, ಬರೀ ನನ್ ಜೀವನದಲ್ಲಿ ಏನಿದೆ ಅದು ಮಾತ್ರ ಮಾಡ್ತೀನಿ ಅಂದ್ರೆ ಆಗಲ್ಲ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಅಥವಾ ನೀವೆಲ್ಲ ಸಂಸಾರಿಗಳು, ಆ ಸಂಸಾರಿಕ ಕರ್ತವ್ಯಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ಅನುಸರಿಸಿ ಒಂದ್ ಹಂತಕ್ಕಷ್ಟೇ. ಅದಾದ್ಮೇಲೆ ನಿಮ್ ಸಾಧನೆ ಶುರು ಆಗ್ಬೇಕು. ಇಲ್ಲ, ನನ್ ಜೀವನದ ಉದ್ದೇಶ ನಾನು ಅನುಸರಿಸ್ಕೊಳ್ತಾ ಹೋಗ್ಬೇಕು, ಅದಕ್ಕೆ ಒಂದ್ ಸಮಯ ಬೇಕೇ ಬೇಕು. ಯಾರೇನಾದ್ರೂ ಆಗ್ಲಿ, ಸ್ವಂತ ಮಕ್ಳೇ ಆಗಿರ್ಬೋದು, ಕಿತ್ತನ್ ಸ್ಪೌಸ್, ವಾಟ್ ಎವರ್, ಡಸಂಟ್ ಮ್ಯಾಟರ್. ನಿಮ್ಮ ಜೀವನ, ನಿಮ್ಮ ಸಮಯ, ನಿಮ್ಮ ಹಕ್ಕು. ಇವತ್ತರೆಗೂ ಬೈತಾರೆ ನನ್ ಕಸಿನ್ಸು, ನಮ್ಮ ಸ್ವಂತ ಅಣ್ಣ, ಕೋಲ್ಡ್ ಹಾರ್ಟೆಡ್ ಅಂತ ಏನೂ ಇಲ್ಲ. ಭಾವನೆ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಯಾವ ಹಂತ ತನಕ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು, ಅದಾದ್ಮೇಲೆ ಏನು ಮಾಡಕ್ ಆಗಲ್ಲ.
ಎಕ್ಸ್ಪೆಕ್ಟೇಷನ್ಸ್ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಗಗನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಡೋದು, ಯಾರು ನಾನು ಹೇಳಿದ್ನ ಇಟ್ಕೊಳ್ಳಿ ಅಂತ ಅಲ್ವಾ? ನೀವ್ ನಿಮ್ಗೂ ಇದಾಗಿರುತ್ತೆ. ನಾವೇನು ಹೇಳೋದೇ ಇಲ್ಲ, ಅವರೇ ತಲೆಯಲ್ಲೆಲ್ಲ ಅನ್ಕೊಂಡ್ಬಿಟ್ಟಿದ್ರು ಹಿಂಗ್ ಮಾಡ್ಬೇಕಾಗಿತ್ತು ಅವ್ರು ಅಂತ. ನನ್ಗೆ ಹೆಂಗ್ ಗೊತ್ತಿರುತ್ತೆ ನಾನು ಏನ್ ಮಾಡ್ಬೇಕಂತ? ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಅವ್ರ ಇದ್ ಮಾಡ್ಲಿಲ್ಲ, ನಂಗದ್ ಗೊತ್ತೇ ಇರ್ಲಿಲ್ಲ ಅದ್ ಮಾಡ್ಬೇಕು ಅಂತ. ಯಾಕೆ ಅವ್ರು ಕೇಳಿಲ್ಲ, ನನ್ಗೂ ಇವಾಗ ವಿಷಯದ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ? ಬಾಯ್ ಬಿಟ್ಟು ಹೇಳ್ದಾಗ ತಾನೆ ನೀನೇ ಅರ್ಥ ಮಾಡ್ಕೊಂಡ್ ಮಾಡ್ಬೇಕಾಗಿತ್ತು. ನಾನ್ ಅವಾಗ ಹೇಳ್ಬೋದು, ನೀವೇ ಅರ್ಥ ಮಾಡ್ಕೊಂಡು ಹೇಳ್ಬೋದಾಗಿತ್ತಲ್ವಾ, ಇವನು ಗೊತ್ತಿರಲ್ಲ ಅದಕ್ಕೆ ನಾನು ಹೇಳ್ಬೇಕು ಅಂತ. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಅದೇ ತಲೆಗೆ ಒಬ್ಬೊಬ್ರು ಒಂದೊಂದು ಯೋಚನೆ ಮಾಡ್ತಾರೆ, ಅವ್ರನ್ನೆಲ್ಲ ಖುಷಿ ಪಡ್ಸಕ್ ಹೋಗಿ ಕೊನೆಗೆ ನಮ್ ಸಂತೋಷ ಮಾಯ ಆಗತ್ತೆ. ನೀವು ನಿಶ್ಚಯ ಮಾಡ್ಬೇಕು, ಇಲ್ಲ ನನ್ನ ನೆಮ್ಮದಿ, ನಾನು ಅವಾಗ್ಲೇ ಹೇಳಿದ್ನಲ್ಲ, ನನ್ನ ಆರೋಗ್ಯ, ನನ್ನ ನೆಮ್ಮದಿ, ನನ್ನ ಮಾನಸಿಕ ದೃಢತೆ ಜೀವನದ ಮೊದಲನೆಯ ಪ್ರಾಮುಖ್ಯತೆ. ಅದಾದ್ಮೇಲೆ ಮಿಕ್ಕಿದವರೆಲ್ಲ ಬರೋದು. ನೀವ್ ಯಾವಾಗ ಇದು ನಿಮ್ಮ ಮೊದಲ ಆದ್ಯತೆ ಆಗೋದಿಲ್ಲ, ಎಲ್ಲ ಬೇರೆ ಎಲ್ಲ ಮೊದಲು ಬರುತ್ತೆ. ನಿಮ್ ಜೀವನ ಹೇಗಿದ್ರು ಸಂಕ್ರಾಂತಿ ಬರ್ತಾ ಇದೆ, ದಾರ ಇಲ್ದಿರ ಗಾಳಿ ಪಡ್ತಂಗೆ ಸುಮ್ನೆ ತೇಲ್ತಾ ಇರುತ್ತೆ ಇಡೀ ಆಕಾಶದಲ್ಲಿ. ಗಾಳಿಪಟ ಹಾರಿಸ್ಬೇಕಾ, ಸರಿಯಾಗಿ ಇಟ್ಕೋಬೇಕು ದಾರನ, ಒಳ್ಳೆ ಮಾಂಜ ಹಾಕಿ ದಾರ ತಯಾರಿ ಮಾಡ್ಬೇಕು. ಅವಾಗ ಆ ಕಡೆ ಈ ಕಡೆ ಬಂದು ನಿಮ್ಮ ಗಾಳಿಪಟ ಕಟ್ ಮಾಡಿದ್ರು ನಿಮ್ ದಾರ ನಿಮ್ ಕೈಲೇ ಇರುತ್ತೆ. ಯಾವಾಗ ದಾರ ಕಟ್ಟಾಗಲ್ಲ, ದಾರ ಗಟ್ಟಿಯಾಗಿರ್ಬೇಕು ಅಲ್ವಾ? ನಾವು ಚಿಕ್ಕ ವಯಸ್ಸಾಗಿದ್ದಾಗೆಲ್ಲ ಮಂಜ ಹಾಕ್ತಾ ಇದ್ವಿ, ದಾರ ತಂದು ಎಲ್ಲ ಮಾಡಿ, ಹಿಂಗ್ ಕಟ್ಟೆ ಹಾಕ್ತಾ ಇರಲಿಲ್ಲ ನಮ್ದು. ಹಿಂಗೆ ಅಷ್ಟು ಶ್ರಮ ಪಟ್ಟು ನಾವು ಗಾಳಿಪಟಕ್ಕೆ ದಾರವನ್ನ ತಯಾರು ಮಾಡ್ಬಿಟ್ಟು ಬಿಡ್ತಾ ಇದ್ವಿ. ಇವಾಗ ಗಾಳಿಪಟ ನೀವು ಅಂತ ಹೇಳಿದ್ರೆ, ನಿಮ್ ಮನಸ್ಸು ಅಂತ ಹೇಳಿದ್ರೆ, ದಾರದಲ್ಲಿ ನಿಮ್ ಕೈಲಿ ಹಿಡ್ಕೊಂಡಿರ್ಬೇಕು ನಿಮ್ ಮನಸ್ಸನ್ನ. ನೀವ್ ಬಿಟ್ಬಿಟ್ಟಿದೀರಾ, ದಾರಾನೇ ಇಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಆ ಕಡೆಯಿಂದ ಇನ್ನೊಂದು ಗಾಳಿಪಟ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ, ಯಾರು ಏನೋ ಮಾಡ್ತಾ ಇದಾರೆ ಎಷ್ಟು ಕಳೆದೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಮ್ಗ್ ಕಾಣಿಸ್ತಾನೆ ಇಲ್ಲ ಎಲ್ಲಿದೆ ಅಂತ. ಇವಾಗ ಒಂದ್ ದೊಡ್ಡ ಆಕಾಶದಲ್ಲಿ ಒಂದಿಷ್ಟು ಗಾಳಿಪಟ ಇತ್ತು ಅನ್ಕೊಳ್ಳಿ, ಎಲ್ಲ ಒಂದೊಂದೇ ಕಲರ್ ಇರ್ತವೆ, ಒಂದ್ 3 ಕಲರೇ ಇರುತ್ತೆ. ಸೊ 1000 ಗಾಳಿಪಟದಲ್ಲಿ ನಿಮ್ಗೆ ಯಾವ್ದು ಅಂತ ಹೆಂಗ್ ಗೊತ್ತಾಗತ್ತೆ? ದಾರ ಇಟ್ಕೋಬೇಕು ಸರಿಯಾಗಿ. ನಿಮ್ ಮನಸ್ಸಿನ ದಾರ ನಿಮ್ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ಬೇರೆ ಯಾವನೋ ಕೈಯಲ್ಲಿ ಇಟ್ಕೊಂಡು ಅವ್ನು ಹೆಂಗ್ ಬೇಕೋ ಅವ್ನು ತಿರುಗಿಸ್ಕೊಂಡು ಹೋಗ್ತಾನೆ. ಆಗ ಅದೇ ಆಗ್ತಾ ಇರೋದು. ನಿಮ್ ಮನಸ್ಸಿನ ದಾರವನ್ನ ಯಾರೋ ಬೇರೆ ಕೈ ಕೊಟ್ಬಿಟ್ಟಿದೀರಾ, ಆಯ್ತು ನೀನ್ ತಗೋ ಹೆಂಗಾರ ಗಾಳಿಪಟ ಆಡ್ಸು ಅಂತ. ನಿಮ್ದೇ ಇರಕ್ಕಾಗತ್ತ ಅವಾಗ? ನೋಡಿ, ಸಂಕ್ರಾಂತಿ ಟೈಮ್ ಒಳ್ಳೆ ಉದಾಹರಣೆ ಬಂತು ಅಲ್ವಾ? ನೀವ್ ನಿಶ್ಚಯ ಮಾಡ್ಬೇಕು, ನಿಮ್ ಗಾಳಿಪಟ ನೀವ್ ಹಾರಿಸ್ತೀರಾ, ಬೇರೆಯವ್ರು ಹಾರ್ಸಕ್ ಬಿಡ್ತೀರಾ? ಯಾರನ್ನು ಮುಟ್ಟಕ್ಕೂ ಬಿಡ್ಬಾರ್ದು ನಿಮ್ ದಾರನ, ಆ ತರ ಹಾರ್ಸಕ್ ಕಲ್ತ್ಕೋಬೇಕು. ಕಟ್ ಆಗುತ್ತೆ ಒಂದೊಂದ್ಸತಿ, ಗಾಳಿಪಟ ಕಳ್ದೋಗುತ್ತೆ, ಹೊಸದ್ ತಗೊಂಬನ್ನಿ, ಮತ್ತೆ ಹಾಕಿ, ಮತ್ತೆ ಹಾರಿಸಿ. ಹಿಂಗೆ ನೀವು ಅನುಸರಿಸ್ತಾ ಬಂದಾಗ ನಿಧಾನಕ್ಕೆ ಜಗತ್ತಿನ ಆಸೆಗಳಿಂದ, ದುರಾಸೆಗಳಿಂದ, ಜಗತ್ತಿನ ಇಚ್ಛೆಗಳಿಂದ ದೂರ ಹೋಗ್ತಾ ಬರ್ತೀರಾ. ನಿಮ್ಮ ಜೀವನದ ಆಸೆಗಳ ಬಗ್ಗೆ, ನಿಮ್ಮ ಮೂಲ ಜೀವನದ ಅರ್ಥದ ಬಗ್ಗೆ ಜಾಸ್ತಿ ಗಮನ ಬರ್ತಾ ಹೋಗುತ್ತೆ. ಅವಾಗ ಈ ವೈರಾಗ್ಯ, ಡಿಟ್ಯಾಚ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅದು ಸಹಜವಾಗಿ ಶುರುವಾಗ್ತಾ ಬರುತ್ತೆ. ಡಿಟ್ಯಾಚ್ಮೆಂಟ್ ಬರೀ ಸುಮ್ನೆ ಹೊರಗಿನ ಜಗತ್ತಿಗಲ್ಲ, ನಿಮ್ಮಿಂದ ನೀವು ಬಿಡಿಸ್ಕೋತಾ ಬರ್ತೀರಾ. ಇದು ನಿಜವಾದ ಡಿಟ್ಯಾಚ್ಮೆಂಟ್. ನನ್ ತಿನ್ನೋದ್ ಬಿಟ್ಬಿಟ್ಟೆ, ನಾನು ಅದ್ ಬಿಟ್ಟೆ ಇದ್ ಬಿಟ್ಟೆ ಅಲ್ಲ, ನಿಮ್ಮನ್ನೇ ನೀವು ಬಿಟ್ಬಿಡ್ಬೇಕು. ಯಾವಾಗ ನೀವು ಕೇಳಿರ್ತೀರ ನಾಮ ರೂಪ ಸ್ವರೂಪ ಅಂತ, ನಾವು ನಮ್ಮ ಹೆಸರಿಗೆ ಅಟ್ಯಾಚ್ ಆಗಿದೀವಿ, ನಮ್ಮ ರೂಪಕ್ಕೆ ಅಟ್ಯಾಚ್ ಆಗಿದೀವಿ. ನೀವು ನಾಮ ಮತ್ತೆ ರೂಪವನ್ನ ತ್ಯಜಿಸ್ಬೇಕು. ಯು ಹ್ಯಾವ್ ಟು ಲೆಟ್ ಗೋ ಆಫ್ ಯುವರ್ ನೇಮ್ ಅಂಡ್ ಫಾರ್ಮ್. ನೀವೇ ಒಂದು ಕಲ್ಟಿವೇಟ್ ಮಾಡ್ಕೊಂಡಿರ್ತಾರೆ, ಹರ್ಷ ಅಂದ್ರೆ ಹೆಸರು, ಅವ್ರಂದ್ರೆ ಹೀಗಿರ್ತಾರೆ, ಅದನ್ನು ದಾಟ ಮುಂದೆ ಹೋಗ್ಬೇಕು. ಯಾಕಂದ್ರೆ ನೀವ್ ಇವಾಗ ನೋಡ್ತಾ ಇರೋದು ಒಂದು ಅವತಾರ ಅಷ್ಟೇ. ಅದನ್ನು ಬಿಟ್ಟು ಮೇಲೆ ಹೊಟ್ಟೋದ್ರೆ ನೀವ್ ನಿಜವಾಗ್ಲೂ ಏನು ಅಂತ ಗೊತ್ತಾಗತ್ತೆ.
ನಾವೆಲ್ಲ ಒಂದು ಹಿಂಗೆ ಒಂದು ಬ್ಯಾರಿಕೇಡ್ ಹಾಕೊಂಡ್ಬಿಟ್ಟಿರ್ತೀವಿ. ಓಕೆ, ನಾನು ಅಂದ್ರೆ ಇದು, ನನ್ನ ಕೆಲ್ಸಗಳಿದು, ನನ್ನ ರೆಸ್ಪಾನ್ಸಿಬಿಲಿಟಿಗಳಿದು, ನಾನು ಇದೆಲ್ಲ ಅನುಸರಿಸ್ಬೇಕು. ಆದ್ರೆ ಅದು ಬಿಟ್ಟು ಏನು ಇಲ್ವಾ, ಇದು ಒಂದ್ ಚಿಕ್ಕದು ಒಳ್ಳೆ ಬಾವಿ ತರ, ಬಾವಿಲ್ ಕಪ್ಪೆ ಇದ್ದಂಗ್ ನೀವು ಎಗ್ರ್ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ ಯಾರುವೆ. ನಾನು ಅಂದ್ರೆ ಇದೆ ಅಂತ ಅನ್ಕೊಂಡ್ಬಿಟ್ಟಿದೀರ ನೀವು. ಅದು ಜಂಪ್ ಮಾಡಿ ನೀವು ಹೋದ್ರೆ ಇಡೀ ಜಗತ್ತೆ ಎಲ್ಲೋ ಒಂದ್ ಕೋಟಿಲ್ ಒಂದ್ ಕಪ್ಪೆ ಎಗ್ರ್ಬಿಟ್ಟು ಆಚೆ ಹೋಗುತ್ತೆ, ಒಂದ್ ಜಗತ್ ನೋಡುತ್ತೆ. ಆ ಕಪ್ಪೆ ಆಗಿ ನೀವು ಕಪ್ಪೆ ಅಂತ ಹೇಳ್ತಾ ಇಲ್ಲ, ಅವಶ್ಯಕತೆ ಇದೆ ಅದು. ಹಿಂಗ್ ಮಾಡಿದಾಗ ನಿಧಾನಕ್ಕೆ ಹೊರಗಿನ ಪ್ರಪಂಚದಿಂದನೂ ಹೊರಗೆ ಬರ್ತೀರಾ, ಒಳಗಿನ ಪ್ರಪಂಚಕ್ಕೆ ಕನೆಕ್ಟ್ ಆಗ್ತೀರಾ, ಮುಂದೆ ಬೆಳೀತಾ ಹೋಗ್ತೀರ. ಆಯ್ತಾ? ಅಷ್ಟೇ.